ಪದ್ಮಭೂಷಣ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾ ಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ಮನಸ ನಮಿಸುತ್ತಾ ಶ್ರೀಮಠದ 72ನೇ ಪೀಠಾಧ್ಯಕ್ಷರು, ಜ್ಞಾನ ವಿಜ್ಞಾನ ಪಾರಂಗತರು, ಪರಮ ಪೂಜ್ಯರು ಆಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ದಿನ ಸುಂದರವಾದ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರುತ್ತಾ ಇದೆ. 2022-23ನೇ ಸಾಲಿನ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಇದು. ವಿದ್ಯಾರ್ಥಿಗಳ ವ್ಯಕ್ತಿತ್ವದ ವಿಕಾಸ ಮತ್ತು ದೈಹಿಕ ಆರೋಗ್ಯಕ್ಕೆ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡೆಗಳು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಸಾಂಸ್ಕೃತಿಕ ಚಟುವಟಿಕೆಗೆ ಮತ್ತು ಕ್ರೀಡಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಹೀಗೆ ನಮ್ಮ ಕಾಲೇಜಿನಲ್ಲಿ ಶ್ರೀಮಠದ ಆಶಯದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿಕೊಂಡು ಬರಲಾಗುತ್ತಿದೆ. ಅಂತಹ ಕಾರ್ಯಕ್ರಮಗಳ ಉದ್ಘಾಟನೆ ಈ ದಿನ ನಡೆಯುತ್ತಿದೆ. ಈ ಸುಂದರವಾದ ಕಾರ್ಯಕ್ರಮದ ಮೆರುಗನ್ನು ಇಮ್ಮಡಿಗೊಳಿಸುವಂತೆ ನಮ್ಮೆಲ್ಲರ ಮಾರ್ಗದರ್ಶಕರು ಪೂಜ್ಯರು ಆದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ನಾವೆಲ್ಲ ತಿಳಿದ ಹಾಗೆ ಹಾಸನ ಮತ್ತು ಕೊಡಗು ಜಿಲ್ಲೆಯ ಶ್ರೀಮಠದ ಉಸ್ತುವಾರಿಯನ್ನ ಹೊಂದಿದ್ದು ಅಪಾರ ಭಕ್ತ ವೃಂದದ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಪ್ರೀತಿಯಿಂದ ಒಪ್ಪಿಕೊಂಡು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಸಿಂಹಗಿರಿ ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ಶಂಕರೇಗೌಡರವರು ಹಾಗೂ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ಕುಮಾರ್ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಪದ್ಮಭೂಷಣ ಬಾಲಗಂಗಾಧರ ಸ್ವಾಮೀಜಿ ಮಹಾಪಾಲಕ್ಕೆ, ನಿರ್ಮಲಾ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಪರಮ ಪೂಜ್ಯ ಶಂಭುನಾಥ ಸ್ವಾಮೀಜಿ ಅವರ ಪಾದಗಳಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುವಂತಹ
ಪ್ರಾಂಶುಪಾಲರು ಮಂಜುನಾಥ್ ಸರ್, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಿವೃತ್ತ ಸೈನಿಕರು ಆದಂಥ ಗುರುಗಳು ಆದಂಥ ಸೋಮೇಗೌಡರೆ, ಈ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳೇ, ನಾನು ವರ್ಕ್ ಮಾಡ್ತಾ ಇರೋದು ನಿಮಗೆ ಆಗಲೇ ಗೊತ್ತಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ, ಕ್ರೀಡಾಪಟುವಾಗಿ, ಆಡಳಿತಾಧಿಕಾರಿಯಾಗಿ ನಾನೀಗ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ಹೇಗೆ ಸಂಬಂಧ ಅಂದರೆ, ನಾನು ಇಲ್ಲೇ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಕೊಡಗಿನವನು. ಆದರೆ 90% ಎಲ್ಲ ನಮ್ಮ ಸ್ನೇಹಿತರು, ರಿಲೇಷನ್ಸ್ ಇರೋದೆಲ್ಲ ಚನ್ನರಾಯಪಟ್ಟಣ, ಅವರಿಂದ ಮತ್ತು ಅಕ್ಕಲಗೋಡು ತಾಲೂಕಲ್ಲಿ. ಹಾಗಾಗಿ ತುಂಬ ಜನ ಓದಲಿಕ್ಕೆ ಅಂತೇಳಿ, ತಮ್ಮ ಬದುಕನ್ನು ಕಟ್ಟಲಿಕ್ಕೆ ಅಂತೇಳಿ ನೀವು ಈ ಸ್ಥಳಕ್ಕೆ ಬರ್ತೀರಾ. ಹಾಸನ ಜಿಲ್ಲೆಯವರು ಎಷ್ಟು ಜನ ಇದ್ದೀರಿ? ರೈಸ್ ಯುವರ್ ಹ್ಯಾಂಡ್ಸ್. ಹಾಸನ ಜಿಲ್ಲೆ. ಕೊಡಗು, ಕೊಡಗು, ಫ್ರಮ್ ಕೊಡಗು. ಹಾಸನ ಕೊಡಗು ಬಿಟ್ಟು ಬೇರೆ ಜಿಲ್ಲೆಯವರು, ಬೇರೆ ಜಿಲ್ಲೆಯವರು. ಓಕೆ, ನೀವೊಂದು 5 ನಿಮಿಷ ಸೈಲೆಂಟ್ ಆಗಿದ್ರೆ, ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಮಾತನ್ನು ಆಲಿಸೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕಣ್ಣು ಮೊಬೈಲ್ ಕಡೆ ಇರ್ತದೆ, ಆ ವ್ಯೂಸ್ ಈ ಕಡೆ ಇರ್ತದೆ. ಒಂದು ಶಾಲೆ, ಒಂದು ಕಾಲೇಜು, ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಬೇಕಂದ್ರೆ ವಿದ್ಯಾರ್ಥಿಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಯಾವುದೇ ಹಂತದಲ್ಲಿ ಇರ್ಬೋದು. ನಿಮ್ಮ ಕಾಲೇಜಿನಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ಸುಂದರ ವಾತಾವರಣ ಇದೆ, ಒಳ್ಳೆಯ ಬಿಲ್ಡಿಂಗ್ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಳ್ಳೆಯ ಕ್ರೀಡಾಪಟುಗಳಿದ್ದೀರಿ. ಶಿಸ್ತನ್ನು ಕಾಪಾಡಲಿಕ್ಕೆ ಒಂದು ಕೆಡೆಟ್ ಈಸ್ ಈಕ್ವಲ್ ಟು 25 ಸ್ಟೂಡೆಂಟ್ಸ್. ಒಂದು NCC ಕೆಡೆಟ್ ಇದ್ದಾರೆ ಅಂತಂದರೆ 25 ಜನ ಫ್ರೆಂಡ್ಸು ಡಿಸಿಪ್ಲಿನ್ ಆಗಿರ್ತಾರೆ. NCCನಲ್ಲಿ NCC ಇದೆ, NSS ಇದೆ. ಈ NCC, NSS ಮತ್ತು ಸ್ಪೋರ್ಟ್ಸು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿ ಕರಿತೀವಿ. ಇದು ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಹೇಗೆ ಮುಂದೆ ಫ್ಯೂಚರಲ್ಲಿ ನಿಮಗೆ ಅಡ್ವಾಂಟೇಜ್ ಆಗ್ಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ ನಿಂತಿದ್ದೇನೆ. 10x10 ರೂಮ್ ಇರುವಂಥ ಮನೆಯಲ್ಲಿರುವಂಥ ವಿದ್ಯಾರ್ಥಿ, ಒಬ್ಬ ಹುಡುಗ, ಊರಿಗೆ ಕರೆಂಟೇ ಇರೋ ಊರು, ಸ್ಕೂಲಿಗೆ 2 ಕಿಲೋಮೀಟರ್ ನಡೆದು ಹೋಗ್ಬೇಕು, 4ನೇ ಕ್ಲಾಸ್ಗೆ ಮನೆ ಬಿಡ್ತಾನೆ, BCM ಹಾಸ್ಟೆಲಲ್ಲಿ 16 ವರ್ಷ ಓದ್ತಾನೆ, 5 ಡಿಗ್ರಿಗಳನ್ನ ಮಾಡ್ತಾನೆ, 91 ಮೆಡಲ್ಗಳನ್ನ ಮಾಡ್ತಾನೆ, 125 ಸರ್ಟಿಫಿಕೇಟ್ಗಳನ್ನ ಮಾಡ್ತಾನೆ, 4 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾನೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರೆಕಾರ್ಡ್ನ ಮಾಡ್ತಾನೆ. ಅವನ ಹೆಸರಲ್ಲೇ ರೆಕಾರ್ಡ್ ಇದು 4 ಇದೆ. ಹೈ ಜಂಪ್, ಲಾಂಗ್ ಜಂಪ್ ಜಾಸ್ತಿ ಆಡಲ್ಲ, 23 ಅಡಿ 2 ಇಂಚ್ ಆಡ್ತಾನೆ, ಯಾವುದೇ ಕೋಚ್ ಇರಲ್ಲ. ಓಕೆ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? SSLC ಮುಗಿದ ತಕ್ಷಣ ಅವನು ಸೀದಾ ಹೋಗಿ ಸೇರ್ಕೊಳ್ಳೋದು ರಾಜ್ಯದಲ್ಲಿ ಒಂದು ಹೋಟೆಲ್ಗೆ. ಯಾಕಂದ್ರೆ ಬಿಕಾಸ್ ಆಫ್ ಫುಡ್. ನಂತರ ಬಸ್ 2 ವರ್ಷ, ಶನಿವಾರ ಭಾನುವಾರ ಬಂತಂದ್ರೆ ಬಸ್. ಕೊಡಗಲ್ಲಿ ನಿಮಗೆ ಪ್ರೈವೇಟ್ ಬಸ್ಗಳು ಗೊತ್ತು. ಗೋಪಾಲ್ಪುರ, ಮುಳ್ಳೂರು, ಮಾನಂಬಿ, ಅರಳು, ಬಾಣಾವರ, ಹೆಬ್ಬಾಲೆ, ಕುಶನಗರ, ಸಿದ್ದಾಪುರ, ಅಮ್ಮತ್ತಿ, ವಿರಾಜಪೇಟೆ, ಗೋಡಿಕೊಪ್ಪ, ಶ್ರೀಮಂಗಲ, ಕಾನೂರು, ಕೊಟ್ಟ 2016ರಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ. ಸಂಡೇ ಸ್ಯಾಟರ್ಡೆ ಬಂದರೆ ಬಸ್ ಕೆಲಸ. ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ನಿಮಗೆ ಎಲ್ಲ ಸೌಕರ್ಯಗಳು ಇದೆ. ನಾವು ಇರಬೇಕಾದ್ರೆ ಸ್ಕೂಲಲ್ಲಿ ಯಾವುದೇ ಟೇಬಲ್ ಇರಲಿಲ್ಲ. ಎಲ್ಲ ಫೆಸಿಲಿಟೀಸ್ ಇದ್ದಾಗ ನೀವು 90% ತೊಗೊಂಡ್ರೆ ಸಾಲಲ್ಲ. ನೀವು 90% ತೊಗೊಂಡ್ರೆ ಅಥವಾ ಔಟ್ ಆಫ್ ಔಟ್ ತೊಗೊಂಡ್ರೆ ಯಾರು ಕೆಲಸ ಕೊಡಲ್ಲ. ಕೊಡ್ತಾರೆ ಯಾರಾದ್ರೂ ಕೆಲಸ? 100 ತೊಗೊಂಡ್ರೆ ಯಾರಾದ್ರೂ ಕೆಲಸ ಕೊಡ್ತಾರ? ಯಾರು ಕೆಲಸ ಕೊಡಲ್ಲ. ಯಾಕಂದ್ರೆ ಯು ಶುಡ್ ಪಾಸ್ CET. ಯಾವುದೇ ಡಿಸಿಪ್ಲಿನಲ್ಲಿ ಬಂದ್ರೂ ನೀವು CET ಬರೀಲೇಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೇಬೇಕು, ಅದರಲ್ಲಿ ಪಾಸ್ ಮಾಡಲೇಬೇಕು. ಅಲ್ಲಿ ರೋಷನ್ ಪದ್ಧತಿ ಪ್ರಕಾರ ನಿಮಗೆ ಸಿಗುವಂಥ ಸೌಲಭ್ಯ, ಗೌರ್ಮೆಂಟಿಂದ ಸಿಗುವಂಥ ಕೆಲಸಗಳು ಸಿಗ್ತದೆ. ಸುಮ್ಮನೆ ಯಾರು ಕೆಲಸ ಕೊಡಲ್ಲ. ಹಾಗಾಗಿ NCC, NSS ಮತ್ತೆ ಸ್ಪೋರ್ಟ್ಸ್ ಹೇಗೆ ಜೀವನ ರೂಪಿಸಬಹುದು? ಫಾರ್ ಎಕ್ಸಾಂಪಲ್, ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಿ, ಇವಾಗ ನ್ಯಾಷನಲ್ ಮೆಡಲಿಸ್ಟ್ ಅಂತಂದ್ರೆ ಯು ಗೆಟ್ ಆಪರ್ಚುನಿಟಿ ಇನ್ ದ ಫೀಲ್ಡ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿ, ನೇವಿ, ಏರ್ ಫೋರ್ಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, LIC, ಇನ್ಕಮ್ ಟ್ಯಾಕ್ಸ್, ONGC, ಇಂಡಿಯನ್ ರೈಲ್ವೇಸ್, ಸ್ಟೇಟ್ ಗೌರ್ಮೆಂಟ್ ಬಂದರೆ
ಪೊಲೀಸ್ ಡಿಪಾರ್ಟ್ಮೆಂಟ್, ಹೀಗೆ ಇಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಸ್ಪೋರ್ಟ್ಸ್ ಕೋಟ ಇದೆ. ಹೊಸದಾಗಿ ಗೌರ್ಮೆಂಟ್ ಇಂದ ಈಗ 2% ಎಲ್ಲ ಡಿಪಾರ್ಟ್ಮೆಂಟಲ್ಲಿ 2% ತೆಗೆದಿದ್ದಾರೆ. ಹಾಗಂತ ಹೇಳಿ ನೀವು ಬರೀ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಾಧನೆ ಮಾಡಿದ್ರೆ ಸಾಲಲ್ಲ. ನಿಮ್ಮ ಸಾಧನೆ ಯಾವಾಗಲೂ ರಾಷ್ಟ್ರಮಟ್ಟ, ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು. ಅಂದರೆ ನಿಮ್ಮ ಪ್ರಿಪ್ರೇಷನ್ ಪ್ರತಿದಿನ ನೀವು 1 ಅವರ್ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಳ್ಳಬೇಕು. ಅದರಿಂದ ಕಳ್ಕೊಳ್ಳೋದೇನಿಲ್ಲ, ಆರೋಗ್ಯ ಇಂಪ್ರೂವ್ ಆಗ್ತದೆ. ತುಂಬ ಟ್ಯಾಲೆಂಟ್ ಇದ್ರೆ ನಿಮ್ಮಲ್ಲಿ ತುಂಬ ಸ್ಪೀಡ್, ಎಜಿಲಿಟಿ, ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್, ಪವರ್ ಇದ್ರೆ ನೀವು ಆಟೋಮೆಟಿಕ್ ನೀವು ಮೆಡಲ್ ಮಾಡ್ತೀರಾ, ಮುಂದೆ ಹೋಗ್ತೀರಾ. NCC ಕೂಡ ಅಷ್ಟೇ, ಒಳ್ಳೆ ಹೈಟ್ ಇದ್ದೀರಾ, ಒಳ್ಳೆ ಡ್ರಿಲ್ ಮಾಡ್ತೀರಾ, ಶಾರ್ಟ್ ಶೂಟರ್ ಆಗಿದ್ದೀರಾ ಅಂತಂದ್ರೆ ನೀವು ಡೆಲ್ಲಿ ಸಿಗ್ತದೆ. ನಿಮ್ಮ ಸಂಸ್ಥೆಗೆ ಒಂದು ಡೆಲ್ಲಿ ಅಟೆಂಡ್ ಮಾಡೋದು ನೀವು 10 ನ್ಯಾಷನಲ್ಸ್ಗೆ ಆಡೋದು ಸಮ. ಯಾಕಂದ್ರೆ ನೀವು 90 ದಿನ ಕ್ಯಾಂಪಲ್ಲಿ ಇರ್ತೀರಿ NCC ನಲ್ಲಿ. ಎಲ್ಲ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿ ನೀವು ಯಾವ ಡ್ರಿಲ್ಲಲ್ಲಿ ಪಾಸ್ ಆಗಬೇಕು ಅಥವಾ ಏನಾದರೂ ನಿಮ್ಮ ಟ್ರೈನಿಂಗಲ್ಲಿ ಎಲ್ಲ ಹಂತಗಳನ್ನ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿ ನೀವು ಕರ್ನಾಟಕ ಗೋವಾ ಡೈರೆಕ್ಟರೇಟ್ ಇಂದ ಕಳಿಸುವಂಥ 90 ಜನ ಕಂಟೆಂಜೆಂಟಲ್ಲಿ ಮೈಸೂರಲ್ಲಿ ಒಂದು ಆಟೋ ಡ್ರೈವರ್ ಮಗಳು ಇವತ್ತು ಲೀಡ್ ಮಾಡಿ ಇವತ್ತು ಅವಳು ಆರ್ಮಿ ಆಫೀಸರ್ ಆಗಿ ಅಪಾಯಿಂಟ್ ಆಗಿದ್ದಾಳೆ NCC ಇಂದ. ಯಾಕಂತಂದ್ರೆ ಅದನ್ನು ತಗೊಂಡ್ರೆ ಅದರಲ್ಲಿ ಸಾಧನೆ ಮಾಡಬೇಕು. ಓನ್ಲಿ ಫಾರ್ B ಸರ್ಟಿಫಿಕೇಟ್, ಓನ್ಲಿ ಫಾರ್ C ಸರ್ಟಿಫಿಕೇಟ್ ಅಲ್ಲ. ಇಟ್ ಶುಡ್ ಬಿ ಇನ್ ದ ಫೋರ್ಸ್. ಸ್ಪೋರ್ಟ್ಸ್ ಅನ್ನು ತಗೊಂಡ್ರೆ ಮೊದಲನೇದು ನೀವು ಫಿಟ್ನೆಸ್ಗೋಸ್ಕರ, ಎರಡನೇ ಹಂತ ಫಿಟ್ನೆಸ್ ಇಂದ ನೆಕ್ಸ್ಟು ರಿಕ್ರಿಯೇಷನ್, ಕ್ರೀಡೆಯನ್ನು ಎಂಜಾಯ್ ಮಾಡಬೇಕು. ಅದಾದ ನಂತರ ಮುಂದಿನ ಹಂತನೇ ಟೀಮ್, ಗ್ರೂಪ್ ಗೇಮ್ಸ್ ಆದರೆ, ಇಂಡಿವಿಜುವಲ್ ಆದರೆ ನಿಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್, ನೆಕ್ಸ್ಟ್ ಪಾರ್ಟಿಸಿಪೇಷನ್, ನೆಕ್ಸ್ಟ್ ಟಾರ್ಗೆಟ್. ಇಷ್ಟಕ್ಕೂ ಪ್ರಿಪ್ರೇಷನ್ ಹೇಗಿರಬೇಕು ಅಂತಂದರೆ ನಿಮ್ಮ ಶಿಸ್ತು, ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್ ನಿಮ್ಮ ಗೋಲ್ಗಳನ್ನ ರೀಚ್ ಮಾಡ್ಬೋದು. 170 ಇಟ್ಕೊಂಡು 195 ಆಗ್ತಾರೆ ಅಂತಂದರೆ ಯಾವುದೇ ಬೆನಿಫಿಟ್ ಕೊಡಲಿಲ್ಲ, ಮ್ಯಾಟ್ ಇಲ್ಲ ಅಥವಾ ನಿಮಗೆ ಐಜಂಪ್ ಬೆಡ್ ಇರಲಿಲ್ಲ, ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ದು. ಯಾಕಂದರೆ ಜೀವನದಲ್ಲಿ ಬಡತನ ಅನ್ನೋ ಕಷ್ಟ ನಿಮಗೆ ಯಾವ ಸ್ಪೋರ್ಟ್ಸಲ್ಲೂ ಸ್ಪೋರ್ಟ್ಸ್ ಮಾಡಬೇಕಾದ್ರೆ ರೆಡಿ ಆಗಲ್ಲ. ನೀವು ಊಟ ಇಲ್ಲ ಅಂದರೆ ಅನುಭವಿಸಿರ್ತಿರಲ್ಲ ಕಷ್ಟ ಅದು. ಯಾಕಂತಂದರೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ರೈತರ ಮಕ್ಕಳೇ. ಎಷ್ಟು ಜನ ರೈತರ ಮಕ್ಕಳಿದ್ದೀರಿ ಇಲ್ಲಿ? ಅದಕ್ಕೇನೆ ನಾಡಗೀತೆ ಹೇಳಿದ್ದು, ಅದಕ್ಕೇನೆ ರೈತಗೀತೆ ಹೇಳಿದ್ದು. ಎಷ್ಟೋ ಜನ ಸಂಜೆ ಮೇಲೆ ಮನೆಗೆ ಹೋದರೆ ದನ ಕಟ್ಟಬೇಕು, ಮನೆ ಕೆಲಸ ಮಾಡಬೇಕು, ಜಮೀನು ಕೆಲಸ ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು, ಫಾರ್ಮಿಂಗ್ ಮಾಡಬೇಕು, ಮನೇಲಿ ಅಪ್ಪ ಅಮ್ಮನ ಜೊತೆ ಸೇರಿಕೊಂಡು ಅದೇ ರೀತಿ ಬಂದು ಓದಬೇಕು. ನೀವು 5 ನಿಮಿಷಕ್ಕೆ ಮೊಬೈಲಿಗೆ ಕೊಟ್ಟು ಟೈಮ್ ಪಾಸ್ ಮಾಡಿದ್ರೆ 5 ವರ್ಷ ಓದೋಕ್ಕೆ. ಒಂದು ದಿನ ನೀವು ಕ್ರೀಡೆಯಲ್ಲಿ ಅಥವಾ ಬೇರೆ ಆಕ್ಟಿವಿಟೀಸಲ್ಲಿ ನೀವು ಒಂದಿನ ಮಿಸ್ ಮಾಡಿಕೊಂಡ್ರೆ ನೀವು 1 ತಿಂಗಳ ಟೈಮ್ನ ವೇಸ್ಟ್ ಮಾಡಿದ್ರೆ ಅಂತ ಅರ್ಥ. ಕಾರ್ಯಕ್ರಮಗಳನ್ನ ರೂಪಿಸೋದು ಟೈಮ್ ಪಾಸ್ ಆಗಲ್ಲ, ಅದು ಯಾರೋ ಒಂದು ಭಾಷಣ ಮಾಡಿ ಹೋಗ್ಲಿಕ್ಕಲ್ಲ. ಅದರಿಂದ ಏನು ಗೇನ್ ಆಗಲ್ಲ. ಅದರಿಂದ ಮೋಟಿವೇಶನ್ ಆಗ್ತಾರೆ ಅಂದರೆ ಮೊದಲೇ ಕಟಿಂಗ್ ಶಾಪರೆಲ್ಲ ಸ್ಟ್ರೈಕ್ ಮಾಡಿರ್ಬೋದು, ಬಾಯ್ಸಿಗೆ ಕಟಿಂಗ್ ಶಾಪರೆಲ್ಲ ಸ್ಟ್ರೈಕ್ ಮಾಡಿರ್ಬೋದು ಅನ್ಕೊಳ್ತೀನಿ ಅಲ್ವಾ? ಯಾಕಂದರೆ ಬಾಯ್ಸಲ್ಲಿ ಏನು ಮಾಡ್ತಾರೆ, ಈಗ ಬೆಳಗ್ಗೆ ಇದ್ರೆ ಮೂವಿ, ಎಷ್ಟು ಪೇ ಇದ್ದಾನಲ್ವಾ, ದರ್ಶನ್ ಇದ್ದಾನಲ್ವಾ, ದೇ ಆರ್ ಡೂಯಿಂಗ್ ರೀಲ್, ನಾಟ್ ರಿಯಲ್ ಲೈಫ್. ರಿಯಲ್ ಲೈಫೇ ಬೇರೆ, ರೀಲೇ ಬೇರೆ. ನೋಡಿ ನೀವು ಮುಂದೆ ಕೂತಿರೋ ನೋಡಿ, ಇನ್ಫಾರ್ಮ್ ಹಾಕೊಂಡು ದೇ ಆರ್ ರಿಯಲ್. ಸ್ಪೋರ್ಟ್ಸಲ್ಲಿ ಇದ್ದಾರಲ್ಲ ಅವರು ರಿಯಲ್, ನೋಡಿ ದೇ ಆರ್ ರಿಯಲ್. ರೀಲ್ ಬೇರೆ. ಮನೇಲಿ ಅಪ್ಪ ಕೆಲಸ ಮಾಡ್ತಿದಾರಲ್ಲ ಜಮೀನಲ್ಲಿ, ಈಸ್ ರಿಯಲ್. ಸೋಲ್ಜರ್, ಫಾರ್ಮರ್, ಡಾಕ್ಟರ್, ಟೀಚರ್, ದೇ ಆರ್ ರಿಯಲ್. ಅದರ್ಸ್ ರೀಲ್. ಅರ್ಥ ಆಗ್ತಿದೆಯಾ? ಪೊಲಿಟಿಷಿಯನ್ ಇರ್ಬೋದು ಅಥವಾ ಒಬ್ಬ ಆಕ್ಟರ್ ಇರ್ಬೋದು, ರಿಯಲ್ ಅಲ್ಲ. ನಿಮ್ಗೆ ಅರ್ಥ ಗೊತ್ತಿರಬೇಕು, ರಿಯಲ್ ಯಾವುದು ರಿಯಲ್ ಯಾವುದು ಅಂತ ಗೊತ್ತಿರಬೇಕು. ನೀವು ಬಂದಿರೋದು ಇಲ್ಲಿಗೆ ಎಜುಕೇಶನ್ ಜೊತೆಗೆ ಆಸ್ ವೆಲ್ ಆಸ್ ಓವರ್ ಆಲ್ ಡೆವಲಪ್ಮೆಂಟ್. 3 ವರ್ಷದಲ್ಲಿ ನೀವೆಷ್ಟು ಇಂಪ್ರೂವ್ ಆದ್ರೆ ಬಂದು ಮನೇಲಿದ್ದವರು ಕೂಡ PhD ಮಾಡ್ಬೋದು, ಮನೇಲಿದ್ದವರು ಕೂಡ ಮಾಸ್ಟರ್ ಡಿಗ್ರಿ ಮಾಡ್ಬೋದು. KSYU ಇದೆ, ಓಪನ್ ಯೂನಿವರ್ಸಿಟಿ ಇದೆ, ಇಗ್ನೋ ಇದೆ, ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇದೆ. ಜೈಲಲ್ಲಿದ್ದು PhD ಮಾಡಿದ್ದಾನೆ ಒಬ್ಬ, ಕೊಡ್ತೀನಿ ನಿಮಗೆ ಆರ್ಟಿಕಲ್. ಜೈಲಲ್ಲಿದ್ದು ಬಾಡಿ ಬಿಲ್ಡಿಂಗ್ ನ್ಯಾಷನಲ್ ಮೆಡಲ್ ಮಾಡಿದ್ದಾನೆ. ಜೈಲಲ್ಲಿದ್ದು ಕೈದಿ ಅಂತ ಹೇಳಿ ಅಪರಾಧಿ ಆಗ್ತಾನೆ. ಆದರೆ ದೇವ್ರ ದೃಷ್ಟಿಯಿಂದ ಅಪರಾಧಿನೇ, ನಿರಪರಾಧಿನೇ. ಆದರೆ ಕಾನೂನು ದೃಷ್ಟಿಯಲ್ಲಿ ಅಪರಾಧಿ ಯಾವತ್ತು ನಿರಪರಾಧಿ ಆಗ್ತಾನೆ, ನಿರಪರಾಧಿ ಅಪರಾಧಿ ಆಗ್ತಾನೆ. ಯಾಕಂದ್ರೆ ನಾವು ಮಾಡ್ಕೊಂಡ್ರೆ ಕಾನೂನು. ಹಾಗಾಗಿ ಎಷ್ಟೋ ಜನ ಜೈಲಲ್ಲಿ ಸಾಧನೆ ಮಾಡಿದ್ದಾರೆ. ಇವತ್ತು ನಿಮ್ಗೆ ಯಾಕಾಗಲ್ಲ, 2 ಕೈ ಇಲ್ಲ, ಕಾಲಿಲ್ಲ, ಮೆಡಲ್ ಮಾಡಿದ್ದಾರೆ. ಯಾಕೆ? ಹೊಸನಗರ HN ಗಿರೀಶ್ ಪ್ಯಾರಾಒಲಿಂಪಿಕ್ ಸಿಲ್ವರ್ ಮೆಡಲಿಸ್ಟು, ಒಂದೇ ಕಾಲದಲ್ಲಿ 180 ಮೀಟರ್ಸ್ ಅಲ್ಲ ಹೈ ಜಂಪ್ನ ಮಾಡ್ದ. ಒಂದು ಕಾಲಲ್ಲಿ 1.80 ಆಗ್ತಾನೆ ಅಂತಂದ್ರೆ ಇವತ್ತು ಸಾಯಿನಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಅವರು ಒಬ್ಬರು ಚೀಫ್ ಕೋಚ್ ಆಗಿದ್ದಾರೆ. ಸ್ಪೋರ್ಟ್ಸ್ನ ನಾನು ತಗೊಂಡಿದ್ದಕ್ಕೆ ಅಂತಂದ್ರೆ ಸ್ಪೋರ್ಟ್ಸಲ್ಲಿ ಸರ್ಟಿಫಿಕೇಟ್ ಗೆದ್ರೆ ಒಂದು ಡಿಗ್ರಿಗೆ ಅಡ್ಮಿಷನ್ ಆಗ್ಬೋದು, ಸ್ಪೋರ್ಟ್ಸ್ ಕೋಟ ಅಂತ ಬರ್ತದೆ.
ಸ್ಪೋರ್ಟ್ಸ್ ಕೋಟದಲ್ಲಿ ಅದು ಕೂಡ ಹೈಯೆಸ್ಟ್ ಅಚೀವ್ಮೆಂಟ್ ಇದ್ದವರು ಬೇರೆ ಬೇರೆ ಇರ್ತಾರೆ. ಅದು ನಂದು ಅಥ್ಲೆಟಿಕ್ಸ್ ತುಂಬ ಕಷ್ಟ. ಅಲ್ಲಿ ಒಂದು ಮೆಡಲ್ ಮಾಡಿ, ಡಿಗ್ರಿನಲ್ಲಿ ಒಂದು ಮೆಡಲ್ ಮಾಡಿ BPIDಗೆ ಜಾಯ್ನ್ ಆದೆ. BPIDಯಲ್ಲಿ ರೆಕಾರ್ಡ್ನ ಬ್ರೇಕ್ ಮಾಡಿ 33 ಇಯರ್ಸ್ ರೆಕಾರ್ಡ್ನ ಬ್ರೇಕ್ ಮಾಡಿ MPIDಗೆ ಜಾಯ್ನ್ ಆದೆ. MPIDಯಲ್ಲಿ ರೆಕಾರ್ಡ್ ಮಾಡಿ ಎರಡು ರೆಕಾರ್ಡ್ ಬ್ರೇಕ್ ಮಾಡಿದೆ. ಲಾಂಗ್ ಜಂಪ್ ಅಂಡ್ ಹೈ ಜಂಪ್ ನ್ಯಾಷನಲ್ ಸಿಕ್ತು. ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡಿದೆ 3 ಟೈಮ್ಸ್. ಅಲ್ಲಿಂದ ಬಂದಂಥ ಮೆಡಲ್ ಸರ್ಟಿಫಿಕೇಟ್ ಮೇಲೆ NIS ಸೀಟ್ ಸಿಕ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಪೋರ್ಟ್ಸ್ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಥ್ರೂಔಟ್ ಇಂಡಿಯಾ 23 ಸೀಟ್ಸ್ ಇರ್ತದೆ. ಅದರಲ್ಲಿ ಮೆರಿಟ್ ನಂಬರ್ 5ರಲ್ಲಿ ನನಗೆ ಸೀಟ್ ಸಿಕ್ತು. ನನ್ನ ಜೊತೆ 11 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ರು, ಇನ್ಕ್ಲೂಡಿಂಗ್ ಅರ್ಜುನ ಅವರಾಣಿ. ಆಗ 68% ಅದನ್ನು ಪಾಸ್ ಮಾಡಿಕೊಂಡು BCom ಡಿಸ್ಟಿಂಕ್ಷನ್, MPID ಫಸ್ಟ್ ಕ್ಲಾಸ್, NIS ಫಸ್ಟ್ ಕ್ಲಾಸ್, DNH ಡಿಪ್ಲೊಮಾ ನ್ಯೂಟ್ರಿಷನ್ ಹೆಲ್ತ್ ಎಜುಕೇಷನ್ ಫಸ್ಟ್ ಕ್ಲಾಸ್, KSET ಕ್ಲಿಯರ್ ಮಾಡಿ, ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನಲ್ಲಿ 2016ರಿಂದ ಅಥ್ಲೆಟಿಕ್ ಕೋಚ್ ಆಗಿ ಬಂದೆ. ದೆನ್ 2020ರಿಂದ ಸಹಾಯಕ ನಿರ್ದೇಶಕನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಜೊತೆಗೆ LCC ಆಫೀಸರ್ ಆಗಿ 2 ಕಾರ್ಯಗಳನ್ನ, ಜೊತೆಗೆ ಸಂಜೆ ಟೈಮು 5ರಿಂದ 6ವರೆಗೆ ಮಕ್ಕಳಿಗೆ ಉಚಿತ ತರಬೇತಿ ಅವರಿಗೆ ಕೊಡ್ತಾ ಇವತ್ತು 16 ಜನ, 8 ಜನ ಕಾನ್ಸ್ಟೇಬಲ್, 2 ಸಬ್ ಇನ್ಸ್ಪೆಕ್ಟರ್, 2 ಎಕ್ಸೈಸ್ ಆರ್ಮಿ, ಎಕ್ಸೈಸ್ ಗಾರ್ಡ್, 2 ಆರ್ಮಿ. ಮೊನ್ನೆ ಕೂಡ ಒಂದು ಹುಡುಗಿ ಅಸ್ಸಾಂ ರೈಫಲ್ಗೆ ಆರ್ಮಿಗೆ ಸೇರ್ಕೊಂಡು ಇದುವರೆಗೆ 16 ಜನ ಅಪಾಯಿಂಟ್ ಆಗಿದ್ದಾರೆ. ಲಾಸ್ಟ್ 1.5 ಇಯರ್ ನಾನು ಟ್ರೈನಿಂಗ್ ಕೊಟ್ಟವರಿಗೆ. ಅಂದರೆ ಅವರು ಅವ್ರ ಜೀವನನ ರೂಪಿಸ್ಕೊಂಡ್ರು. ನೀವು ಸ್ಪೋರ್ಟ್ಸ್ ಜೊತೆಗೆ, ಎಜುಕೇಷನ್ ಜೊತೆಗೆ LCC, NSS ಅಂಡ್ ಸ್ಪೋರ್ಟ್ಸಲ್ಲಿ ನೀವು ಬ್ಯುಸಿ ಆದರೆ ಮೊಬೈಲ್ ಅವಾಯ್ಡ್ ಆಗುತ್ತೆ. ಅದರಿಂದ ನಿಮ್ಮ ಸಂಸ್ಥೆಗೆ ಹೆಸರು ಬರ್ತದೆ. ಒಂದು ಮೆಡಲ್ ಗೆದ್ದರೆ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ, ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. 90% ಕಾಮನ್ ಸಿಗ್ತಾರೆ, ಆದರೆ ಎಕ್ಸ್ಟ್ರಾ ಅಚೀವ್ಮೆಂಟ್ ಎಲ್ಲ ಫೀಲ್ಡಲ್ಲಿ ಇರಬೇಕು. ನಾವು NSS ಅಲ್ಲಿ ಇದ್ದೀವಿ. ನಾನು ಓದಿರೋದು ಸಂಜೆ ಕಾಲೇಜು. ಡಿಗ್ರಿನಲ್ಲಿ 3 ವರ್ಷ ರೆಗಲೇಸ್ ಹೋಟೆಲ್ ಅಂತಿದೆ ಮೈಸೂರಲ್ಲಿ, ಸದರ್ನ್ ಸ್ಟಾರ್. ಅಲ್ಲಿ ಶನಿವಾರ ಭಾನುವಾರ ಕೆಲಸ, ಮತ್ತು ಮಾರ್ನಿಂಗ್ ಟೈಮು 2 ಇಯರ್ಸ್ ಫಾಸ್ಟ್ ಫುಡ್, ಸೂರ್ಯ ಫಾಸ್ಟ್ ಫುಡ್ ಅಂತ ಇದೆ. ಅಲ್ಲಿ ಬೆಳಗ್ಗೆ 9 to 3 o'clock ತನಕ ಸಪ್ಲೈ ಫುಡ್ ಸಪ್ಲೈ ಕೆಲಸ ಮಾಡಿಕೊಂಡು ಸಂಜೆ 5ರಿಂದ ರಾತ್ರಿ 9ರವರೆಗೆ BCom ಮಾಡಿಕೊಂಡು LCC, NSS, ಸ್ಪೋರ್ಟ್ಸ್, ಎಜುಕೇಷನ್ ಆ್ಯಂಡ್ ಜಾಬ್ 5 ಕೂಡ ಮುಗಿಸಿದ್ದೀನಿ. ಸಕ್ಸಸ್ಫುಲ್ ಆಗಿದ್ದೀನಿ. ಯಾರು ಕೋಚ್ ಇರಲಿಲ್ಲ. 16 ವರ್ಷ ನಾನು ಹಾಸ್ಟೆಲ್ ಇದ್ದೆ. 23 ವರ್ಷಕ್ಕೆ ಮನೆ ಬಿಟ್ಟು ಬಂದು ಇವತ್ತು ನನ್ನ ಹತ್ರ ಒಂದು ಕೆಲಸ ಇದೆ. ಬಿಕಾಸ್ ಆಫ್ ಸ್ಪೋರ್ಟ್ಸ್, ಬಿಕಾಸ್ ಆಫ್ ಎಜುಕೇಷನ್. ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಅಂದರೆ ಹಂತದಲ್ಲಿ ನಿಮಗೆ ಒಬ್ಬರು ಸಿಗ್ತಾ ಹೋಗ್ತಾರೆ. ಫಿಲಮಿಗೆ ಕರೆಯೋರು 100 ಜನ ಇರ್ತಾರೆ. 1 ಅವರ್ ಓದೋಕ್ಕೆ ಅಥವಾ ಸ್ಪೋರ್ಟ್ಸ್ ಹೇಳ್ಕೊಡ್ತೀನಿ ಬಾ, ಸ್ಪೋರ್ಟ್ಸ್ ಆಡ್ತೀನಿ ಒಬ್ಬ ಸಿಗಲ್ಲ. ಇವನೇನೋ ಭಾಷಣ ಹೊಡಿತಾನೆ, ಇವರೇನೋ NCC ಅಂತ ಈ ಥರ ಡ್ರೆಸ್ಸಲ್ಲಿ ಹಾಕೊಂಡಿದ್ದಾರೆ ಅಂತ. ಒಬ್ಬರಾದರೂ ಅಳ್ಳಾಡ್ತಿದ್ದಾರೆ ನೋಡಿ NCC ಅವರು, ಒಬ್ಬರಾದರೂ ಅಳ್ಳಾಡ್ತಿದ್ದಾರೆ, ಆ ಕಡೆ ಹೇಗೆ ಕೂತಿದ್ದಾರೆ. ಇದು ಕಲಿಸ್ತದೆ ಜೀವನ. ಇದು ಮುಂದಕ್ಕೆ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಮೊಬೈಲ್ ಯೂಸ್ ಮಾಡೋದ್ರಿಂದ, ಟೈಮ್ ಪಾಸ್ ಮಾಡೋದ್ರಿಂದ, ಏನೋ ಇನ್ನೊಬ್ಬರ ಬಗ್ಗೆ ಲಘುವಾಗಿ ಮಾತಾಡೋದ್ರಿಂದ, ಟೀಕೆ ಮಾಡೋದ್ರಿಂದ, ಅಂಡರ್ ಎಸ್ಟಿಮೇಟ್ ಮಾಡೋದ್ರಿಂದ, ಅಥವಾ ನಿಮ್ಮ ಟೀಚರ್ಸ್ಗಳಿಗೆ ಗೌರವ ಕೊಡದೇ ಇರೋದ್ರಿಂದ ಎಲ್ಲರೂ ಒಂದೇ ಥರ ಪಾಠ ಮಾಡಲ್ಲ. ಲೈಬ್ರರಿ ಇದೆ, ಬುಕ್ಸ್ ಇದೆ, ಸೋರ್ಸ್ ಇದೆ, ಇಂಟರ್ನೆಟ್ ಇದೆ. ಎಲ್ಲ ನಾಲೆಡ್ಜ್ಗಳನ್ನ ನೀವು ಗೇಮ್ ಮಾಡ್ಕೋಬೇಕು. ಟೀಚರ್ಸ್ ಮೇಲೆ ಟೀಚರ್ ಪಾಠ ಮಾಡಿಲ್ಲ, ನಾನು ಅದಕ್ಕೆ ಓದಿಲ್ಲ. ನಮ್ಮಪ್ಪ ನನಗೆ ಜಮೀನು ಕೆಲಸ ಕೊಟ್ಟರು, ಜಾಸ್ತಿ ಸ್ಕೂಲಿಗೆ ಅಟೆಂಡ್ ಆಗೋಕ್ಕಾಗಲಿಲ್ಲ. ಸ್ಪೋರ್ಟ್ಸಲ್ಲಿ ನನಗೆ ಸಪೋರ್ಟ್ ಮಾಡಲಿಲ್ಲ, ನನಗೆ ಗ್ರೌಂಡಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ. ನಾವು ಬೇರೆ 22 ಅಡಿ ಹಾರೋದು. 22 ಅಡಿ ಲಾಂಗ್ ಜಂಪ್ ಹಾರಬೇಕಂದ್ರೆ ಎಷ್ಟು ಪ್ರೆಸರ್ ಆಗಬೇಕು ಅಂತ ಗೊತ್ತು ನಿಮಗೆ. ಯಾಕಂದರೆ ನಾವೆಲ್ಲ ತಿಂದಿರೋದೆಲ್ಲ BPL ರೈಸ್, ಅದೆಲ್ಲ ತಿನ್ಕೊಂಡಿರೋದು. ನಿಮಗೆ ಏಮ್ ಇರಬೇಕು, ನಾನು ಏನಾದ್ರು ಮಾಡ್ತೀನಿ ಅಂತ. ನಿಮಗೆ ಗುರಿ ಇರಬೇಕು, ನನ್ನ ಲೈಫಲ್ಲಿ ನಾನು ಸೆಟ್ಲ್ ಆಗ್ತೀನಿ ಅಂತ. ನಾನು ಯಾರ ಥರ ಡಿಪೆಂಡ್ ಆಗಲ್ಲ ಅಂತ. ನೀವು ನಿಮ್ಮ ಟೀಚರ್ಸ್ಗಳಿಗೆ ಬೆಲೆ ಕೊಡೋದು ಯಾವಾಗ? ನಿಮ್ಮ ಟೀಚರ್ಸ್ ಯಾವಾಗ ನಿಮ್ಮನ್ನು ಇಷ್ಟಪಡ್ತಾರೆ ಅಂತಂದರೆ, ನಿಮ್ಮ ಟೀಚರ್ಸ್, ನೀವೆಲ್ಲ ನಿಮ್ಮ ಟೀಚರ್ಸ್ಗೆ ನಮಸ್ಕಾರ ಹೇಳ್ತೀವಿ. ಇಲ್ಲಿರೋರೆಲ್ಲ ನಿಮ್ಮ ಟೀಚರ್ಸ್ಗೆ ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತೀವಿ. ಕೆಲವರು ಬೈಕೊಂಡು ಹೋಗ್ತಾ ಇರ್ತೀವಿ, ಕೆಲವರು ಗುಡ್ ಮಾರ್ನಿಂಗ್ ಹೇಳಲ್ಲ, ಬೈಯೋದು ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಹೋಗ್ತಾ ಇರ್ತೀವಿ. ಆದರೆ ಯಾವಾಗ ನಿಮಗೆ ಬೆಲೆ ಬರ್ತದೆ ಅಂತಂದರೆ, ನೀವು ನಿಮ್ಮ ಟೀಚರ್ಸ್ಗಳಿಗೆ, ಒಂದು ಟೀಚರ್ಸ್ಗೆ 100 ಜನ ನಮಸ್ಕಾರ ಸರ್ ಅಂತಂದರೆ ನಿಮಗೆ 1000 ಜನ ನಮಸ್ಕಾರ ಅಂತ ಹೇಳೋದು. ಆಗ ನೀವು ಸಕ್ಸಸ್ ಆಗಿದ್ದೀರಿ ಅಂತ ಲೈಫಲ್ಲಿ. ಇಷ್ಟೇ ಸಿಂಪಲ್ ಕಾಮನ್ ಸೆನ್ಸ್. ವಾಟ್ ಇಸ್ ರಿಯಲ್ ಸಕ್ಸಸ್ ಅಂತ ಹೇಳಿದ್ರೆ, ವೆನ್ ಇಸ್ ಯುವರ್ ಸಿಗ್ನೇಚರ್ ಇಟ್ ಚೇಂಜ್ ಇಂಟು ಆಟೋಗ್ರಾಫ್. ನಿಮ್ಮ ಸಿಗ್ನೇಚರ್ ಯಾವಾಗ ಆಟೋಗ್ರಾಫ್ ಆಗಿ ಚೇಂಜ್ ಆಗುತ್ತೆ, ದಟ್ ಇಸ್ ದ ರಿಯಲ್ ಸಕ್ಸಸ್. ಅಷ್ಟೇ, ಏನೇನಿಲ್ಲ ಅಲ್ವಾ? ಎವರಿ ಬ್ಲ್ಯಾಕ್ ಬೋರ್ಡ್ ಮೇಕ್ ಸ್ಟೂಡೆಂಟ್ ಲೈಫ್ ಬ್ರೈಟ್ ಅಂತ ಹೇಳ್ತಾರೆ. ಇದೆಲ್ಲ ಹೇಳಿದ್ದು ಅಬ್ದುಲ್ ಕಲಾಂ. ಹಾಗಾಗಿ ನಮ್ಮ ದೇಶದಲ್ಲಿ ಮಠಮಾನ್ಯಗಳು ಇದರಲ್ಲೆಲ್ಲ ನಿಮಗೆ ಏನು ನಿಮಗೆ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇದೆ ಅಂತಂದರೆ, ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು, ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು. ಟೈಮ್ ಪಾಸ್ ಮಾಡೋದ್ರಿಂದ ಏನೂ ಆಗಲ್ಲ. ಕಳೆದು ಹೋದ ಸಮಯ, ಆಡಿ ಹೋದ ಮಾತು, ಒಡೆದು ಹೋದ ಮಾತು ಮತ್ತು ಲೈಫಲ್ಲಿ ಬರುತ್ತೆ. ಆ ಟೈಮ್ ಹೋಯ್ತು, ಮುಗಿದ ಕತೆ. ನಿಮ್ಮ ಡಿಗ್ರಿ ಮುಗೀತು, 60% ತೊಗೊಂಡಿದ್ದು, 70% ತಗೊಂಡು ಕೆಲಸ ಇಲ್ಲ. ಆಲ್ರೆಡಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ದೇಶದಲ್ಲಿ ಗೊತ್ತು. ಯಾರು ಕೆಲಸ ಕೊಡೋಲ್ಲ. ನೀವು ಡಿಗ್ರಿ ಮಾಡ್ಕೊಂಡಿದ್ದೀರಿ, 90% ತೊಗೊಂಡು ಯಾರು ಕೆಲಸ ಕೊಡೋದು? ಕೊಟ್ಟರು 8,000 ಮ್ಯಾಕ್ಸಿಮಮ್, 10,000 rupees ಅಷ್ಟೇ. ನಿಮ್ಮ ಲೈಫ್ ಸೆಟ್ಲ್ ಆಗಬೇಕಂದ್ರೆ ಈಗಲಿಂದ ಎಫರ್ಟ್ ಆಗಿ. ಯಾಕಂದರೆ ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್. PUC ಆದಮೇಲೆ ಟರ್ನಿಂಗ್ ಪಾಯಿಂಟ್ ಈ 3 ವರ್ಷ. ನೀವು ಹೇಗೆ ಜೀವನ ರೂಪಿಸ್ಕೊತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರೆ ಟೈಮ್ ಪಾಸ್. 20 ವರ್ಷ ಆದ್ಮೇಲೆ ಪೇರೆಂಟ್ಸ್ ಕೂಡ ಹೊರಗಡೆ ಹಾಕ್ತಾರೆ ನಿಮ್ಮನ್ನ. ನೋಡಿ ಮನೆಯಿಂದ ಹೊರಗಡೆ ಕೈಕಾಲು ಗಟ್ಟಿ ಆಗಿದೆ ಸ್ವಲ್ಪ ತಿನ್ನು, ನಾವು 50 ವರ್ಷ ನಮಗೆ ಏಜ್ ಆಗಿದೆ, ನಾನು ಯಾಕೆ ನಿಮ್ಮನ್ನು ಸಾಕ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಅಂಗವಿಕಲರಲ್ಲ. ಅಂಗವಿಕಲ ಮಕ್ಕಳೇ ಅಥವಾ ಫಿಸಿಕಲಿ ಚಾಲೆಂಜೆಡ್ ಮಕ್ಕಳೇ, ವಿಶೇಷ ಚೇತನ ಮಕ್ಕಳೇ ಇವತ್ತು ಸಾಧನೆ ಮಾಡ್ತಿದ್ದಾರೆ. ನಿಮ್ಮ ಕೈಲಿ ಯಾಕಾಗಲ್ಲ? ಮೊಬೈಲ್ನ ಬಿಡಿ, ಗ್ರೌಂಡಿಗೆ ನಡಿ, ಸ್ಪೋರ್ಟ್ಸ್ನ ಆಡು, ಎಜುಕೇಷನ್ನ ಚೆನ್ನಾಗಿ ಮಾಡು, NCCನಲ್ಲಿ ಸಕ್ಸಸ್ ಆಗು, NSS ಅಲ್ಲಿ ಪಾರ್ಟಿಸಿಪೇಟ್ ಮಾಡು, ಸೊಸೈಟಿಗೆ ಒಂದು ಅಸೆಟ್ ಆಗಿ, ಈ ದೇಶಕ್ಕೆ ಒಂದು ಅಸೆಟ್ ಆಗಿ ಬೆಳೆಯಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದೀರಾ. ಒಂದು 4-6 ಮಾತುಗಳನ್ನ ಆಡಲಿಕ್ಕೆ ಪೇಷನ್ಸಿಂದ ನೀವು ಕೇಳಿದ್ದೀರಾ. ಅದಕ್ಕೋಸ್ಕರ ಹಾಗೆಯೇ ಈ ಒಂದು ಸಂಸ್ಥೆಗೆ ಬಂದಿದ್ದಕ್ಕಾಗಿ, ಹಾಗೆ ಈ ಪರಮ ಪೂಜ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ನಾನು ಈ ಸಂಸ್ಥೆಯವರಿಗೆ, ಹಾಗೆ ಒಂದು ನಮ್ಮ ಸ್ನೇಹಿತರು, ನಮ್ಮ ಕೊಲಿಗೂ ಆದಂಥ ಭಾಸ್ಕರ್ ಸರ್ ಅವರಿಗೆ, ಹಾಗೆ ಪ್ರಾಂಶುಪಾಲರಿಗೆ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಿರೋಂಥ ಮೇಡಮ್, ಪ್ರಾರ್ಥನೆಯನ್ನು ಹೇಳಿದಂಥ ತುಂಬ ಚೆನ್ನಾಗಿ ನಾಡಗೀತೆ ಮತ್ತು ರೈತಗೀತೆಯನ್ನು ಹೇಳಿದ್ದಾರೆ, ಅವ್ರಿಗೂ ಕೂಡ ವಂದಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನೊಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ನಗುರೋಧಿಕಂ ತತ್ರಂ ನಗುರೋಧಿಕಂ ತಪಃ ಗುರೋಹ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ, ವಿದ್ಯಾದಿ ದೇವತೆಯಾದಂತಹ ಶ್ರೀ ಶಾರದಾ ದೇವಿಯವರ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ನಮ್ಮನೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಜಿಯವರ ಈ ಸಂದರ್ಭದಲ್ಲಿ ನಡೆಯುತ್ತಾರೆ. ಈ ಒಂದು ಅರ್ಥಪೂರ್ಣವಾದಂತಹ ಕಲ್ಚರಲ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಕುರಿತು ಹಲವಾರು ವಿಚಾರಗಳನ್ನ ಹಂಚಿಕೊಂಡಂತಹ ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದು ಅವರು NCC ಆಫೀಸರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮೈಸೂರು ಯೂನಿವರ್ಸಿಟಿಯಿಂದ ಬಂದಿರುವಂಥ ಆತ್ಮೀಯರಾದಂತಹ TS ರವಿಯವರೇ, ಅವರ ಜೊತೆಯಲ್ಲಿ ಬಂದಿರುವಂತಹ ಆರ್ಮಿಯಲ್ಲಿ ಸೇವೆ ಮಾಡಿ ನಮ್ಮ ಜೊತೆಯಲ್ಲಿರುವಂತಹ ಉಪಸ್ಥಿತಿರುವಂತಹ ಸ್ವಾಮಿಗಳೇ, ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ MK ಮಂಜುನಾಥ್ ಅವರು, ಮತ್ತೆಲ್ಲ ನಿಮ್ಮ ಉಪನ್ಯಾಸಕರಾಗಿರುವಂಥ ಎಲ್ಲ ನಿಮ್ಮ ವಿದ್ಯಾರ್ಥಿಗಳೇ, ಪತ್ರಿಕಾ ಸಂಮಿತರೇ, ನಮ್ಮ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ NCC ಬಹಳ ಶಿಸ್ತಿನಿಂದ NSS ಮತ್ತು NCC ಮಕ್ಕಳು ಇಲ್ಲಿದ್ದಾರೆ. ಪ್ರಥಮ ವರ್ಷಕ್ಕೆ ಬಂದು ಅಡ್ಮಿಷನ್ ಆಗಿ 2ನೇ ವರ್ಷಕ್ಕೆ ಬಂದು ತಲುಪಿರುವಂಥ ವಿದ್ಯಾರ್ಥಿಗಳು, ಕೊನೆಯ ವರ್ಷಕ್ಕೆ ಕಾದು ಕೂತಿರುವಂಥ ಕೊನೆಯ ವಿದ್ಯಾರ್ಥಿನಿಯರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶ್ರೀಮಠದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದೀವಿ. ಪ್ರಥಮವಾಗಿ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದಗಳನ್ನು ನೀಡಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಮಹಾಸ್ವಾಮೀಜಿಯವರನ್ನ ಕರ್ಕೊಬಂದು ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಮಾಡಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗಿದೆ. ಯಾಕೆ ಸಂತೋಷ ನಿಮಗೆಲ್ಲ ಅರ್ಥ ಆಗಿದೆ. ಈ ಕಾರ್ಯಕ್ರಮ ಬಹುದಿನದ ಹಿಂದೆನೇ ಆಗಬೇಕಾಗಿತ್ತು.
ಸದ್ಯ ಒಂದು ತಿಂಗಳು ಪರೀಕ್ಷೆ ಮುಂದೋಗಿದ್ದರಿಂದ ಈ ಕಾರ್ಯಕ್ರಮಕ್ಕೂ ಒಂದು ಅರ್ಥ ಬಂದಂತಾಗಿದೆ. ಇವತ್ತು ಈ ಕಾರ್ಯಕ್ರಮ ಆದ ನಂತರ ಪ್ರಸಾದ ಆದಮೇಲೆ ನೀವು ಸಾಂಸ್ಕೃತಿಕ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನೀವೆಲ್ಲ ಉತ್ಸುಕರಾಗಿದ್ದೀರಿ. ನಾನಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಿದ್ದೀರಿ. ಆದರೂ ಕೂಡ ರವಿಯವರು ನಿಮ್ಮನ್ನೆಲ್ಲ ಮಂತ್ರಮುಗ್ನರಾಗಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಮಕ್ಕಳ ಸಾಧನೆ ಮಾತಾಗಬಾರದು, ಮಾತು ಏನಾಗ್ಬೇಕು, ಮಾತು ಅವರಲ್ಲಿ ಏನು ಕಲ್ತ್ಕೊಂಡ್ರಿ ನೀವು? ಯಾವತ್ತೂ ಕೂಡ ತಾನು ಮಾಡಿದಂಥ ಸಾಧನೆಗಳನ್ನ ತಾನೇ ಯಾಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಅಂತಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾನೊಬ್ಬ ಕೊನೆಯ ಅಂತರದಿಂದ ಹಳ್ಳಿಯಿಂದ ಬಂದಂಥ ರೈತನ ಮಗ ಅಂತೇಳಿ ಅವ್ರಿಗೆ ಮುಂದೆ ಹಂಚ್ಕೊಂಡು, ನೀವೆಲ್ಲ ದೊಡ್ಡ ದೊಡ್ಡ ಕುಬೇರ ಮಕ್ಕಳು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವರು ಹೊಟ್ಟೆ ತುಂಬಿದವ್ರು ಇರ್ತಾರೆ, ಕೆಲವರು ಹೊಟ್ಟೆ ಹಸ್ತೋರು ಇರ್ತಾರೆ. ನೀವೆಲ್ಲ ಮಾಸ್ಟರ್ ಡಿಗ್ರಿಗೆ ಬಂದು ತಲುಪಿದೆ. ನೀವೇನು ಸಾಮಾನ್ಯರು LKG UKG ಪ್ರೈಮರಿ ಹೈಸ್ಕೂಲು ಕಾಲೇಜ್ ಮಕ್ಕಳೆಲ್ಲ ಈಗ ಡಿಗ್ರಿ ಬಂದು ತಲುಪಿದ್ದೀವಿ. ನಾನು ಮುಂದೆ ಅನೇಕ ಜನ ಬರ್ತಾರೆ ಡಿಗ್ರಿ ಆದಮೇಲೆ. ಅವ್ರ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಪರಿಸ್ಥಿತಿ ನಮ್ಮ ಮಕ್ಕಳಿಗೂ ಬರಬೇಕು ಅಂತೇಳಿ ನಾವು ಚಿಂತನೆ ಮಾಡ್ತೀವಿ. ಒಂದೊಮ್ಮೆ ಬಂದರೂ ಪರವಾಗಿಲ್ಲ ಅಂತೇಳಿ ಒಂದು ಕಡೆ ದುಃಖನೂ ಪಡ್ತೀವಿ. ಯಾಕೆ ಅಂದರೆ ನಿಮ್ಗೆ ಯಾರಿಗೂ ಹಿತೋಪದೇಶ ಬೇಕಿಲ್ಲ. ಯಾಕೆ ಅಂತ ಅಂದರೆ ಗಾಂಧೀಜಿಯವರು ಒಂದು ಮಾತಾಡಿದ್ರು, ನನ್ನ ಜೀವನವೇ ಏನಂತ ಹೇಳಿದ್ರು, ನನ್ನ ಸಂದೇಶ, ನನ್ನ ಜೀವನವೇ ನನ್ನ ಸಂದೇಶ, ನನಗೆ ಸಂದೇಶ ಅಂತ ಹೇಳಿದ್ರು. ನೀವೆಲ್ಲ ತುಂಬಾ ಬುದ್ಧಿವಂತಿದ್ದೀರಿ. ರವಿಯವರು ಮಾತಾಡಬೇಕಾದ್ರೆ ಬುದ್ಧಿಯಿಂದ ಬಂದಂಥ ಮಾತುಗಳಲ್ಲ, ಅದು ಹೃದಯದಿಂದ ಬಂದಂಥ ಮಾತು. ಅರ್ಥ ಮಾಡ್ಕೊಂಡ ಯಾರಾದ್ರೂ? ಕೆಲವ್ರಿಗೆ ಅರ್ಥ ಆಗಿದೆ, ಹೊಟ್ಟೆ ಹಸ್ತವ್ರಿಗೆ. ನಿಮ್ಗೆ ಯಾರಿಗೂ ಮಾರ್ಗದರ್ಶನ ಬೇಕಾಗಿಲ್ಲ ಮಕ್ಕಳ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮನೆ, ನಿಮ್ಮ ವಾತಾವರಣ, ನಿಮ್ಮ ಪರಿಸ್ಥಿತಿ ಎಲ್ಲವೂ ಕೂಡ ಕುತ್ಕೊಳ್ಳೋಮಲ್ಲೇ ಪ್ಲೀಸ್ ಇಡೋ. ಜೀವನದಲ್ಲಿ ನಮ್ಗೆ ದೊಡ್ಡ ಸಂದೇಶ ಕೊಡ್ತಾರೆ. ಯಾಕೆ ನಾವು ಹೆಣ್ಮಕ್ಳು ಕುತ್ಕೊ ಅಂತ ಹೇಳಿ ಗೊತ್ತಾಯ್ತು ನಿಮಗೆ? ಯಾಕೆ ಹೇಳಿ? ನಾವೆಲ್ಲ ಆ ಕಡೆ ತಿರುಗಿ ನೋಡಿದ್ರಿ. ನಾವು ಕನಸನ್ನ ಕಾಣ್ತೀವಿ. ಡಾಕ್ಟರ್ ಅಬ್ದುಲ್ ಕಲಾಂ ಮಾತನ್ನು ಹೇಳ್ತಾರೆ, ನಿದ್ರಿಸುವಾಗ ಕಾಣುವ ಕನಸಿದೆಯಲ್ಲ ಅದು ಕನಸಲ್ಲಂತೆ. ನಾವು ನಿದ್ರೆ ಮಾಡುವಾಗ ಕಾಣುವ ಕನಸು ಕನಸಲ್ಲ. ಯಾವ ಕನಸು ನಮ್ಮ ನಿದ್ರೆ ಮಾಡಲು ಬಿಡುವುದಿಲ್ವಲ್ಲ ಅದು ನಿಜವಾದ ಕನಸು. ಯಾವ ಕನಸು ನಮಗೆ ನಿದ್ರಿಸಲು ಬಿಡುವುದಿಲ್ವೋ ಅದು ನಿಜವಾದ ಕನಸು ಅಂತ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದು ತುತ್ತುಗೂ ಕೂಡ ಕಷ್ಟಪಟ್ಟಂತ ವ್ಯಕ್ತಿ ಅವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ನಿಮಗೆ ಆ ಪರಿಸ್ಥಿತಿ ಬಂದಿಲ್ಲ. ನಮ್ಮ ತಂದೆ ತಾಯಿಗಳು ನಮ್ಗೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಮೈ ತುಂಬ ಬಟ್ಟೆ ಹಾಕಿದ್ದಾರೆ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಎಲ್ಲ ಸೌಕರ್ಯಗಳನ್ನ ನಮಗೆ ನಮ್ಮ ತಂದೆ ತಾಯಿಗಳು ಮಾಡಿಕೊಟ್ಟಿದ್ದಾರೆ. ನಿಮ್ಮನ್ನ ನೀವೇ ಅನ್ಕೊಳ್ಳಿ, ನಮ್ಮ ಸಾಧನೆ ಏನು? ಫಸ್ಟ್ ಇಯರಲ್ಲಿ ನಾನು ಏನು ಸಾಧನೆ ಮಾಡಿದ್ದೀನಿ, ಸೆಕೆಂಡ್ ಇಯರಲ್ಲಿ ನಾನು ಏನು ಸಾಧನೆ ಮಾಡಿದ್ದೀನಿ, ಕೊನೆಯ ವರ್ಷ ನಾನೇನು ಸಾಧನೆ ಮಾಡಬೇಕಾಗಿತ್ತು, ಏನು ಮಾಡಿಲ್ಲ ಅಂತ ಅವತ್ತು ಚಿಂತನೆ ಮಾಡಿದ್ರೆ ಪ್ರಯೋಜನಕ್ಕೆ ಬರುತ್ತಿಲ್ಲ. ಇವತ್ತು ನೀವೆಲ್ಲ ಸಾಕಷ್ಟು ಹಂತವಾಗಿ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಹುಡುಗಾಟವನ್ನು ಬಿಟ್ಟು ನೀವು ಯಾವ ಹಂತಕ್ಕೆ ಬಂದು ತಲುಪಿದೆ? ನೀವು ಹುಡುಗಾಟಕ್ಕೆ ಬಂದು ತಲುಪಿದ್ದೆ. ನೀವೆಲ್ಲ ಹುಡುಗಾಟವನ್ನು ಬಿಟ್ಟು ಹುಡುಕಾಟವನ್ನು ಪ್ರಾರಂಭ ಮಾಡಿದಿರಿ. ಆದರೆ ನೀವಿನ್ನೂ ಹುಡುಕಾಟ ಪ್ರಾರಂಭ ಎಲ್ಲೋ ಮಾಡೇ ಇರುವೇನೋ ಅಂತ ಅನ್ನುವಂಥ ಪರಿಸ್ಥಿತಿ ವಾತಾವರಣವನ್ನು ನಮ್ಗೆ ಅರ್ಥ ಆಗ್ತಾ ಇದೆ. ಇವತ್ತು ನಿಮಗೆ ಪ್ರಥಮ ವರ್ಷ ಬಂದೇಟ್ಗೆ ಒಬ್ಬೊಬ್ಬ ಪ್ರತ್ಯೇಕವಾಗಿ ಆರ್ಟ್ಸ್ಗೆ, ಕಾಮರ್ಸ್ಗೆ, ಸೈನ್ಸ್ಗೆ
ಇನ್ನು ಹಲವಾರು ನಿಮಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಿಮಗೆ ಮಾರ್ಗದರ್ಶನ ಕೊಡ್ಲೇಬೇಕಾಗ್ತದೆ ನಾವು. ಇವತ್ತು ಬೆಲೆ, ಇವತ್ತು ಬರೀ ವಿದ್ಯಾವಂತ ನೀವು ಸರ್ಟಿಫಿಕೇಟ್ ತಗೊಂಡ್ರೆ 100ಕ್ಕೆ 100 ಫಲಿತಾಂಶ ಇದ್ರೆ ಅವನೇನು ದೊಡ್ಡ ಜ್ಞಾನಿ ಅಂತ ಯಾರು ಹೇಳಲ್ಲ. ಯಾರಾದ್ರೂ ಹೇಳ್ತಾರ? ಓದುವುದು ಬರೆಯುವುದು ಎಜುಕೇಶನ್ ಅಲ್ಲ. ಅದು ಓದುವುದು ಬರೆಯುವುದು ಜೊತೆಯಲ್ಲಿ ಯಾವ ವ್ಯಕ್ತಿಗೆ ವಿನಯ ಮತ್ತೆ ವಿವೇಕ ಇರ್ತದೋ ಅವನು ಮಹಾನ್ ಸಾಧಕ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಸಾಧಕ ಆಗ್ತಾನೆ. ರವಿ ಮಾತಾಡ್ಬೇಕಾದ್ರೆ ಒಂದೆಲ್ಲೋ ಒಂದ್ ಕಡೆ ನೀವು ಒಪ್ಕೊಳ್ದೇ ಕೂಡ ನಿಮ್ಮ ಕರುಳು ಒಂದ್ ಕಡೆ ಚೊಲ್ಲಂದಿರ್ಬೇಕು. ಅವ್ರು ಯಾಕೆ ಸಾಧನೆ ಮಾತಾಡಿಸ್ತವ್ರನ್ನ? ಕೆಲವರು ಹೇಳ್ಬೋದು ನಮ್ಮ ಸಾಧನೆ ಮಾತಾಡಬಾರ್ದು, ಮಾತು ಸಾಧನೆ ಆಗ್ಬೇಕು ಅಂತೇಳಿ ಕೆಲವರು ಹಿರಿಯ ವ್ಯಕ್ತಿಗಳು ಹೇಳ್ಬೋದು. ಆ ವ್ಯಕ್ತಿ ನಿಮ್ಮ ಮುಂದೆ ಕೊನೆ ನಿಂತ್ಕೊಂಡು ಅವನ ಮಾತಿನಲ್ಲಿ ಹೃದಯ ತುಂಬಿ ಸಾಕಷ್ಟು ನೋವನ್ನ ಪಡ್ಕೊಂಡು ನಿಮ್ಮ ಮುಂದೆ ಹಂಚ್ಕೊಂಡ ಹುಡುಗ, ಅದು ಕೆಲವ್ರಿಗೆ ಅರ್ಥ ಆಗಿರ್ತದೆ. ಇದು ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂತಲ್ಲ, ಅರ್ಥ ಮಾಡ್ಕೊಂಡಿರಲ್ಲ ಅವರು. ಸಮಯವನ್ನ ನಾವು ತುಂಬಾ ವ್ಯಯ ಮಾಡ್ತಾ ಇದೀವಿ, ಹಾಳು ಮಾಡ್ಕೊಳ್ತಾ ಇದೀವಿ. ನಮ್ಗೇನು ತೊಂದರೆ ಇಲ್ಲ. ಮೊನ್ನೆ ಯಾರೋ ನಮ್ಮ ಹಾಸನ ಮಠಕ್ಕೆ ಒಬ್ರು ಸ್ವಾಮಿಗಳು ಬಂದಿದ್ರು, ಬೇರೆ ಸಮುದಾಯದ ಸ್ವಾಮಿಗಳು. ಅವ್ರು ಹೇಳಿದ್ರು ನಮಗೆ, ಸ್ವಾಮೀಜಿ ಯಾವುದೋ ಒಂದು DC ಆಫೀಸ್ನಲ್ಲಿ ಮೀಟಿಂಗ್ ಕರೆದಿದ್ರಂತೆ. 2 ಸಮುದಾಯದ ಮುಖಂಡರು ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಒಬ್ಬರು IAS ಆಫೀಸರ್ಸು ಆ ಓದಂತ 4 ಜನ ಓದಂತ ವ್ಯಕ್ತಿಗಳ ಒಂದು ವಾತಾವರಣವನ್ನು ನೋಡಿ, ಏನು ಈ ಸಮುದಾಯದವ್ರು ಹಿಂಗೇನ ಆಡೋದು, ಈ ಸಮುದಾಯಕ್ಕೆ ಬುದ್ಧಿ ಇಲ್ವಾ, ಏನಪ್ಪ ಈ ಸಮುದಾಯ ಅಂತೇಳಿ ಒಬ್ಬ IAS ಆಫೀಸರ್ ಮಾತಾಡ್ತಾನೆ. ಅಲ್ಲಿ ಓದಲೇರು ಕೇವಲ 4 ಜನ. ಅಧಿಕಾರಿ ಮಾತಾಡಿದ್ದೇನು? ಇಡೀ ಸಮುದಾಯ ವ್ಯವಸ್ಥೆಯನ್ನು ಅಧಿಕಾರಿ ಮಾಡೋದು ಚೀಮಾರಿ ಆಗ್ತದೆ. ನಾವು ಸಾಧನೆ ಮಾಡ್ಲಿಕ್ಕೆ ಇನ್ಮೇಲೆ ನೀವು ಡಿಗ್ರಿ ಮುಗಿದ್ಮೇಲೆ ನಿಮ್ಗೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ, ಅಲಿಬೇಕಾಗ್ತದೆ. ಇವತ್ತು ನಾನು ನೋಡ್ತಾ ಇದ್ದೇನೆ, ಒಂದು ಹಾಸನದಲ್ಲಿ ನಾನು ಭಕ್ತರು ಇವತ್ತೆಲ್ಲ ನಮ್ಮ ಚನ್ನರಾಯಪಟ್ಟಣ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಅಂದ್ರೆ ಬರೀ ಒಕ್ಕಲಿಗರು ಅಂತ ಅಲ್ಲ, ಆದಿಚುಂಚನಗಿರಿ ಮಠಕ್ಕೆ ಕೊನೆಯ ಹಂತದ ವ್ಯಕ್ತಿನೂ ಕೂಡ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಬೇಕು ಅಂತೇಳಿ ಸಂಕಲ್ಪ ಅಂಬೇಡ್ಕರ್ ಕನಸಂದ ಕಂಡಂತವರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಕಡೆಯ ವ್ಯಕ್ತಿನೂ ಕೂಡ ಇದೊಂದು ಶೂದ್ರ ಸಮುದಾಯದ ತುಳಿತಕ್ಕೆ ಒಳಗಾಗಿರುವಂತ ಎಲ್ಲ ಸಮುದಾಯವನ್ನ ಮೇಲೆತ್ತಬೇಕು ಅಂತೇಳಿ ಸಂಕಲ್ಪ ಮಾಡಿದವರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಹಳ್ಳಿ ಪ್ರವಾಸಕ್ಕೆ, ಒಂದು ಮನೆ ಗೃಹ ಪ್ರವೇಶಕ್ಕೆ, ಒಂದು ಮನೆ ಪಾತ್ ಪೂಜೆಗೆ, ಏನೋ ಒಂದು ಗುರು ಭಕ್ತಿ ಸಮರ್ಪಣೆ ಮಾಡುವಂತ ವ್ಯವಸ್ಥೆಯಲ್ಲಿ ಹಳ್ಳಿಗಳಿಗೆ ಹೋದಾಗ ನಾನು ಅವ್ರ ಮನೇಲಿ ಪ್ರಸಾದಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ತಂದೆ ತಾಯಿಗಳು ತಲೆ ಎತ್ತಿ ಮಾತಾಡುವಂತ ವಾತಾವರಣ ಇನ್ನೂ ಸೃಷ್ಟಿಯಾಗಿಲ್ಲ. ಸ್ವಾಮೀಜಿ ನನ್ನ ಮಗ ಡಿಗ್ರಿ ಆಗಿದೆಯಂತೆ ಸ್ವಾಮೀಜಿ, ಸೆಕೆಂಡ್ ಇಯರ್ ತಳ್ಳಿಯರ್ ಏನೋ ಒಂದಷ್ಟು ಉಳ್ಕೊಂಡಿದ್ದಾವಂತೆ ಅಂತ ಹೇಳ್ತಾರೆ. PUC ಸೇರಿಸಿದೆ ಸ್ವಾಮೀಜಿ, ಮಂಗಳೂರು ಕಡೆ ತಗೊಂಡೋಗಿ ಸೇರಿಸಿದೆ. ಅಲ್ಲಿ ಏನೇನೋ ಮಾಡ್ಕೊಂಡು ಏನೇನೋ ಕಲ್ತ್ಕೊಂಡು ಬಂದು ಸ್ವಾಮೀಜಿ ಯಾವುದೋ ಪಾಸ್ ಮಾಡಲ್ಲ, ಮನೇಲೇ ಇದ್ದಾನೆ ಸ್ವಾಮೀಜಿ ಅಂತ ತಂದೆ ತಾಯಿಗಳು. ನಾವು ಯಾವಾಗ ತಂದೆ ತಾಯಿಗಳು ಭಾರ ಆಗ್ತೀವಿ ಅಂತ ಅಂದ್ರೆ ಅವರ ಜೊತೆಯಲ್ಲಿ ನಾವು ಯಾವಾಗ ಪಡ್ಕೊಳ್ಳೋದಿಲ್ವಲ್ಲ ಅವಾಗ ನಾವು ಭಾರ ಆಗ್ತೀವಿ. ಸ್ವಾವಲಂಬಿ ನೋಡಿ, ಅವಳಿಗೆ ನೈಟ್ ಕ್ಲಾಸಲ್ಲಿ ರವಿ ರಾತ್ರಿ ಕ್ಲಾಸಲ್ಲಿ ಪಾಠವನ್ನ ಮಾಡಿಸ್ಕೊಂಡು ಈ ಸಾಧನೆ ಮಾಡಿದ್ರೆ ನಮ್ಗೆಲ್ಲವೂ ಇತ್ತು. ರಾತ್ರಿ ಅಲ್ಲ, ಆಗಲೇ ನಮ್ಗೆ ಒಳ್ಳೆ ಬೆಳಗ್ಗೆಲೆ ನಾವು ಕ್ಲಾಸ್ ಬರ್ತಾ ಇದೀವಿ, ಬೆಳಗ್ಗೆಲೆ ನಾವು ಆಚೆ ಹೋಗ್ತೀವಿ, ಎಲ್ಲ ಬೆಳಗ್ಗೆಲೆ ಮಾಡ್ತೀವಿ. ರಾತ್ರಿ ಹೊತ್ತು ಮಾಡೋ ಸಾಧನೆ ಊಟ ಮಾಡಿ ಮಲಗ್ತೀವಿ. ನಮ್ಮ ಸಾಧನೆ ಎಷ್ಟಿರ್ಬೇಕು? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಬೆಳಿಗ್ಗೆ ಬನ್ನಿ ಯಾರಾದ್ರೂ ಹಾಸನ ಮಠಕ್ಕೆ, ಬೆಳಿಗ್ಗೆ ಒಂದು 7 ಗಂಟೆ ಬಂದ್ರೆ 9 ಗಂಟೆ ತನಕ ನಿಮ್ಮ ಸ್ನೇಹಿತರು, ಹಳೆಯ ಸ್ನೇಹಿತರು ಅಂದ್ರೆ ಚನ್ನಪಟ್ಟಣ ಅಲ್ಲ, ಓವರ್ ಡಿಗ್ರಿ ಮಾಡಿದಂಥ ವ್ಯಕ್ತಿಗಳು ಸರ್ಟಿಫಿಕೇಟ್ ಸ್ವಾಮೀಜಿ ಒಂದು 6,000 ಕೊಟ್ಟರೆ ಸ್ವಾಮಿ ನಮ್ಮಮ್ಮ ತುಂಬಾ ಕಾಯಿಲೆ ಬಂದಿದೆ, ಮಾತ್ರ ತಗೊಳ್ತೀನಿ ಅಂತ ದುಡ್ಡಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಓದಿದ್ದಾನೆ, ಸರ್ಟಿಫಿಕೇಟ್ ಇದೆ ಅವನ ಹತ್ರ. ಕೆಲಸನ ಒಂದು ಕೆಲಸಕ್ಕೆ ಇವತ್ತು ನಾವು 20 ಜನ ಅಪ್ಲಿಕೇಶನ್ ಆಗ್ತಾ ಇದೀವಿ. ಇದನ್ನೆಲ್ಲ ಮನೆಗಳನ್ನ ನಾವೊಂದು ಹಾಸನ ಮಠದಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ವಿ. 120 ಕಂಪ್ನಿಯನ್ನ ಕರೆಸಿದ್ವಿ. 120 ಕಂಪ್ನಿ
ಉದ್ಯೋಗ ಮೇಳ ಇಂಟ್ರೋ ಮಾಡ್ತು. ನಮ್ಮ ಚನ್ನರಾಯಪಟ್ಟಣದ ಹಳೆ ವಿದ್ಯಾರ್ಥಿ B.Ed ರಿಜಿಸ್ಟ್ರೇಷನ್ ಕೂತಿದ್ರು. ಅವರು 12,500 ಜನ ಮಕ್ಕಳು ನಮ್ಮ ಹಾಸನ ಜಿಲ್ಲೆ ರಿಜಿಸ್ಟ್ರೇಷನ್ ಆಗ್ತಾರೆ ಮಕ್ಕಳ. ಎಷ್ಟು ಹೇಳಿ? 12,500 ಜನ. 4,500 ಜನಕ್ಕೆ ಕೆಲಸ ಸಿಗುತ್ತೆ ಇಲ್ಲಿ ಉದ್ಯೋಗ ಮೇಳದಲ್ಲಿ. ಅದ್ಯಾಗಲ್ಲ ಕೆಲಸ ಕಿತ್ಕೊಂಡು ನಾವು ಮಾಡೋದು ಯಾರಿಗೆ? ITI, PUC, ಡಿಗ್ರಿ ಫೇಲ್ ಆದವ್ರಿಗೆ, ಸ್ವಲ್ಪ ಪಾಸ್ ಆದವ್ರಿಗೆ, ಮನೇಲಿದ್ದವ್ರಿಗೆ ನಾನು ಉದ್ಯೋಗ ಮೇಳ ಮಾಡಿದ್ದು. ಅಲ್ಲಿ 12,500 ಜನರಲ್ಲಿ ಮಕ್ಕಳಲ್ಲಿ 7,500 ಜನ ಇಂಜಿನಿಯರ್ ಸ್ಟೂಡೆಂಟ್ ಅಡ್ಮಿಷನ್ ಮಾಡ್ತಾರೆ. ಸ್ವಲ್ಪ ಇಂಗ್ಲಿಷ್ ಬಂತು, ಕೆಲಸ ತಗೊಂಡ್ರು ಅವ್ರನ್ನ. ಆದ್ರೆ ಒಂದು ಅರ್ಥ ಮಾಡ್ಬೇಕು ನೀವು, ಡಿಗ್ರಿ ಮಾಡಿದವನಿಗೆ, ITI ಮಾಡಿದವನಿಗೆ 15,000 - 20,000 ಸಂಬಳ, ಇಂಜಿನಿಯರ್ ಮಾಡಿದವನಿಗೆ 12,000 ಸಂಬಳ ಡಿಗ್ರಿ ಮಾಡೋದು. ಯಾಕೆಂತ ನಾನು ಪ್ರಶ್ನೆ ಮಾಡಿದೆ. ನಾನು ಸ್ವಲ್ಪ ಡಿಗ್ರಿ ಓದಂತ ಕಷ್ಟಪಟ್ಟು ಬಂದಿರ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಕಷ್ಟ ಗೊತ್ತಿರುತ್ತೆ ಅವ್ರಿಗೆ. ITI ಮಕ್ಕಳು ಎಲ್ಲ ಕೊಲೆ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ನುಗ್ಗಿ ಅಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಇಂಜಿನಿಯರ್ ಓದೋರು ವೈಟ್ ಕಾಲರ್ ಅವ್ರು ಕೆಲಸ ಮಾಡೋದಕ್ಕೆ ಅವ್ರಿಗೆ 12,000 ಸಂಬಳ ಅಂತ ಅವನೇ ಹಣ ಬರ ಬರ್ಕೊಟ್ಟಾರೆ. ಅವನೇ ಹಣ ಬರ ಬರ್ತಾರೆ. ಯಾಕೆ ಮಾತನ್ನ ನೀವು ನೀವು ಕೆಲಸ ತಗೊಳ್ಬೇಕು ಅಂತ ಅಲ್ಲ, ಸ್ವಲ್ಪ ಮನಸ್ಸು ಮಾಡಿದ್ರೆ ನೀವು ಯಾರೊಬ್ಬರನ್ನು ಕೈ ಇಟ್ಟುವಂತ ಮಕ್ಕಳಾಗೋದಿಲ್ಲ. ನೀವು 4 ಜನಕ್ಕೆ ನೀವೇ ಕೆಲಸವನ್ನ ಕೊಡುವಂತ ವ್ಯಕ್ತಿಗಳಾಗಬೇಕು. ಅಂತ ವ್ಯಕ್ತಿಗಳನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಇವತ್ತು ತುಂಬಾ ದೂರ ಮತ್ತೆ ನಾವು ಇಲ್ಲಿಗೆ ಹೋಗಕ್ಕಾಗುತ್ತಾ? ಹೋಗಿ ನೋಡ್ಕೊಳ್ಳಿ. ನಿಮ್ಮ ಮನೇಲಿ ಒಂದು ಹೈಸ್ಕೂಲ್ 5th, 6th, 8th, 9th, 10th ಫೋಟೋ ಇಟ್ಬಿಟ್ಟು ಈಗಿರೋ ಫೋಟೋ ಹೊಡ್ಬಿಟ್ಟು ನೋಡಿ. ಯಾರು ಉಪದೇಶ ಮಾಡ್ಬೇಕನ್ನ ಎಷ್ಟು ದೂರ ಮುಂದೆ ಬಂದಿದ್ದೇನೆ ಅಂತ, ಮುಂದೆ ಬಂದಿದ್ದೀನಿ ಅಂತ ಅರ್ಥ ಆಗುತ್ತೆ ನಿಮಗೆ. 5th, 5ನೇ ಕ್ಲಾಸ್ ಫೋಟೋ ಚೆನ್ನಾಗಿ ಕಾಣುತ್ತಲ್ವಾ? ಹಂಗೆ ಸ್ವಲ್ಪ ಮುಂದೆ ಬಂದ್ರೆ 10ನೇ ತರಗತಿ ಫೋಟೋ ಇನ್ನೂ ಚೆನ್ನಾಗಿ ಕಾಣ್ತದೆ. PUC ಬಂದ್ಕೊಳ್ಳೆ ಮುಖ ಸ್ವಲ್ಪ ಏನೇನೋ ಆಗಿರ್ತದೆ. ಡಿಗ್ರಿ ಬಂದ್ಮೇಲೆ ಅದು ಒಳ್ಳೇದಾಗಿರ್ತದೋ ಅಳಿಸೋಗಿರ್ತದೋ ಅಂತೇಳಿ ನೀವೇ ಅದನ್ನು ಪ್ರಶ್ನೆ ಮಾಡ್ಕೊಳ್ಬೇಕು. ಆ ರೀತಿ ಇದು ವಿದ್ಯಾರ್ಥಿ ಜೀವನವನ್ನ ಕಲ್ತ್ಕೊಳ್ಬೇಕು. ಇವು ಡಿಗ್ರಿ ಬಂದಿದ್ದು ನೀವೆಲ್ಲ ಮಾಸ್ಟರ್ ಡಿಗ್ರಿ, ನೀವೆಲ್ಲ ಮುಂದೆ ಹೋದ್ರೆ ಇನ್ನ ನೀವು ಏನಾದ್ರು ಡಿಗ್ರಿಲಿ ಚೆನ್ನಾಗೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ಎಲ್ಲವನ್ನು ಓದಿ ಮುಂದೆ ಬಂದು ನೀವು ಒಂದಷ್ಟು ನೀವು ಕೆಲಸ ಸೇರ್ಕೊಳ್ತೀವಿ. ನೀವು ನಮ್ಮ ತಂದೆ ತಾಯಿ ಬದುಕು ನಮ್ಗೆ ಅದೇ ನಮ್ಮ ಜೀವನ ನಮಗೆ ಸಂದೇಶ ಆಗ್ಬೇಕು. ನಮ್ಮ ಮನೆಯ ವಾತಾವರಣ ಬೆಳಿಗ್ಗೆ ಬರ್ತೀವಿ ನಾವು ಇಲ್ಲಿ ಆಡೋದು ನೋಡಿದ್ರೆ ಅನ್ಸುತ್ತೆ ನಮಗೆ. ಆದ್ರೆ ಮನೆಗೆ ಹೋಗ್ತಾನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಅವನು ಉತ್ತಮ ಮನುಷ್ಯನಾಗ್ತಾನೆ. ನಮ್ಮ ತಂದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಮೊನ್ನೆ ಯಾರೋ ಒಬ್ಬ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಒಬ್ಬ ಬಂದಿದ್ದ, ವೃದ್ಧಾಶ್ರಮ ಏನೋ ವ್ಯವಸ್ಥೆ ಮಾಡ್ತಾವ್ರಂತೆ. ಅವರು ತಪ್ಪಕ್ಕಿಂತ ಅನಿಸಿದ್ರೆ ನೀವು ಹೋಗ್ತಿರಲ್ಲ, ನೀವು ವೃದ್ಧಾಶ್ರಮ ಕರ್ಕೊಂಡು ಹೋಗ್ತಿರಲ್ಲ, ಕಾಮದೇನು ಅವ್ರು ಬಂದಿದ್ದು ನಿನ್ನೆ ಹೇಳ್ತಾರೆ. ಅವನೇ ಕಣ್ಣೀರಾಗ್ತಾನೆ. ಫೋನ್ ಮಾಡಿದ್ರೆ ಅವರು ನಾನು ಸತ್ತೋದ್ಮೇಲೆ ದೇಹವನ್ನು ಆಸ್ಪತ್ರೆಗೆ ಕೊಡ್ತೀನಿ ಅಂತ ಹೇಳಿದ್ರೆ ನೋಡಿ, ರೆಕಾರ್ಡ್ ತೋರಿಸಿ ನೋಡಿ ಕೊಟ್ಬಿಡಿ ಆಸ್ಪತ್ರೆಗೆ ಅಂತ ಮಗ ಹೇಳಿದ್ರು. ಅಲ್ಲಪ್ಪ ನಾವು ಆಸ್ಪತ್ರೆಗೆ ಕೊಡ್ತೀವಿ, ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ, ಬಂದು ನೋಡ್ಕೊಂಡು ಹೋಗಪ್ಪ ಅಂತ. ಇಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಬರ್ಲಿಕ್ಕೆ ಆಗಲ್ಲ. ಮೊನ್ನೆ ಆಸ್ಪತ್ರೆ ನಮ್ಮ ಒಬ್ಬರು ಡಾಕ್ಟ್ರು ತೀರ್ಕೊಂಡಿದ್ದಾರೆ, ನಿನ್ನೆ ತೀರ್ಕೊಂಡಿದ್ದಾರೆ. ಇವತ್ತವರೆಗೂ ಅವರ ದೇಹವನ್ನು ತಗೊಂಡೋಗಿಲ್ಲ. 3 ಜನ ಹೆಂಡ್ತಿದ್ದಾರೆ ಅವ್ರಿಗೆ, 3 ಜನ ಹೆಂಡ್ತಿದ್ರು, 11 ಜನ ಮಕ್ಕಳು. ನಮ್ಮ ತಂದೆಯವರು ಒಳ್ಳೆ ಕೆಲಸ ಮಾಡಿದರೆ ಅದೇ ಆಸ್ಪತ್ರೆಗೆ ದೇಹವನ್ನು ದಾನ ಮಾಡಿದ್ರೆ ನೀವು ಅಲ್ಲೇ ಇಟ್ಕೊಳ್ಳಿ ನೀವು ಅಂತ ಒಬ್ಬ ಫೋನ್ ಮಾಡ್ತಾರೆ. ಅವರು ನಮಗೆ ಮಕ್ಕಳು ತಾನೆ ಅವರೆಲ್ಲ. ಅದಕ್ಕೆ ಇವತ್ತು ರವಿ ಒಂದು ಮಾತು ಹೇಳ್ತಾರೆ. ಇವತ್ತೆಲ್ಲ ಕಟಿಂಗ್ ಶಾಪ್ ರಜೆ ಹಾಕಿರ್ಬೋದು. ಯಾಕೆ ಹೇಳಿದ ಅವ್ರ ಮಾತನ್ನು? ನಾನು ಆಗ್ಲೇ ಹೇಳಿದೆ, ನಾವು ದಾರಿಲಿ ಹೋಗ್ತಾ ಇದ್ರೆ ನಮ್ಮನ್ನು ಬೈಲಿ, ನಾವು ಸೇರಿಸ್ಕೊಂಡು ಏನು ನೀನು ಸರಿ ಇಲ್ಲ, ಲೋಫರ್. ಹೌದಪ್ಪ ನಾನು ಲೋಫರ್, ನೀನೇನು ಅಂತ ಪ್ರಶ್ನೆ ಮಾಡ್ಬೋದು. ಆದ್ರೆ ನಮ್ಮ ಬೈಯಲ್ಲ ಅವರು. ಯಾರೆಂತ ಮಗನಪ್ಪ ಇವರು ಅಂತ ಅಲ್ಲಿಗೆ ಹೋಯ್ತಾರೆ. ಯಾರು ಜನ್ಮ ಕೊಟ್ಟಾರಪ್ಪ ಇವನಿಗೆ? ಅವರು ಒಂದೇ ದುಡಿತಾ ಇರ್ತಾರಪ್ಪ ರೈತರು. ಶುಗರ್ ಬಂದು, BP ಬಂದು, ಏನ್ ಕಾಯಿಲೆ ಇದೆ ಅಂತ ಇನ್ನೂ ಅಪ್ಪ ಗೊತ್ತಿಲ್ಲ ಪಾಪ. ಅದಕ್ಕೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀರಿ ಅಂತ ಅಂದ್ರೆ, ನೀವು ಆದಿಚುಂಚನಗಿರಿ ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ, ಸ್ವಲ್ಪನಾದ್ರೂ ಮಾನವೀಯ ಮೌಲ್ಯಗಳನ್ನ
ಇಟ್ಕೊಂಡು ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಮ್ಮ ಊರಲ್ಲಿ ಏನಾದರೂ ಕಾರ್ಯಕ್ರಮಗಳಾದರೆ ನಿಮ್ಮನ್ನು ಕರಿಬೇಕು, ಮನೆಗೆ ಬಂದು ಬಾಪ ಒಂದು ಕಾರ್ಯಕ್ರಮ ಮಾಡಿಕೊಡು, ಒಂದು ಸ್ವಾಗತ ಮಾಡು, ಪ್ರಾರ್ಥನೆ ಮಾಡು. ಇಲ್ಲ ಮಾತಾಡ್ಲಿಕ್ಕೆ ಬರಲ್ಲ, ನಮ್ಗೆಲ್ಲರಿಗೂ ಕೂಡ ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ನಾನೇನು ಮಾತಾಡಿ ಅಂತ ಹೇಳಲ್ಲ. ಮಾನವೀಯ ಮೌಲ್ಯವನ್ನು ನಾವು ಯಾವಾಗ ಅಳವಡಿಸ್ಕೊತೀವಿ, ನೀವು ಕಷ್ಟಕ್ಕಾದಾಗ ಬನ್ನಿ. ಯಾರು ನಿರ್ಗತಿಕರು, ಅವ್ರ ಹತ್ರ ಹಣ ಇರುವುದಿಲ್ಲ, ಸೌಕರ್ಯಗಳಿದ್ದಾರೆ, ಬನ್ನಿ ನಾನು ತೋರಿಸ್ತೀನಿ ಅಮ್ಮ, ನಮ್ಮ ಚುಂಚಿಗಿದೆ ಆಸ್ಪತ್ರೆ ಇದೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಚೆಕ್ ಮಾಡಿಸ್ತೀನಿ, ನಿಮಗೆಲ್ಲ ನೋಡ್ತಾ ಮನೆಗೆ ಬಿಡು, ನಿನ್ಗೆ ಅವತ್ತು ಸಂತೋಷ ಆಗಲ್ಲ. ಆದರೆ ನಿಮ್ಗೆ ಎಷ್ಟು ಜನ ನಿದ್ದೆ ಬರುತ್ತೆ ನೋಡಿ. ಸ್ವಲ್ಪ ಆದ್ರೂ ನಾವು ಹುಡುಗರು ಇನ್ನು ನಾಳೆ ಮುಂದೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಆದ್ಮೇಲೆ ನಿಮ್ಗೆ ಕರೆದು ನಾವು ಉದ್ದೇಶ ಮಾಡ್ಲಿಕ್ಕೆ ಆಗ್ತದ? ಬಂದರೆ ಉದ್ದೇಶ ಮಾಡ್ತೀವಿ, ಸ್ವಾಮೀಜಿ ನಾನು ಡಿಗ್ರಿ ಓದ್ತಿದ್ದೆ, ನಾನು ಈ ಕಾಲೇಜಿನ ವಿದ್ಯಾರ್ಥಿ ಸ್ವಾಮೀಜಿ ಅಂತ ಬಂದು ಹೇಳಿದ್ರೆ ನಾವು ಇನ್ನೂ ಸಂತೋಷ ಆಗುತ್ತೆ. ನನಗೆ ಪರವಾಗಿಲ್ಲಪ್ಪ, ನೀನು ಬಂದಿದೆಯಲ್ಲ, ಬಾ ನಾವು ನಿಮ್ಗೇನು ಸಹಾಯ ಬೇಕು ಕೇಳು, ಎಲ್ಲಾದರೂ ನಮ್ಮ ಚುಂಚನಗಿರಿ ಮಠ ಇದೆ ನಿನಗೆ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರ ಈ ವಿದ್ಯಾರ್ಥಿ ಜೀವನವನ್ನು ಹೆಂಗೆಂಗೋ ಕಾಲ ಕಳೆದು ಇದನ್ನು ಅನರ್ಥ ಮಾಡ್ಕೊಳ್ಬಾರ್ದು. ಮಕ್ಕಳು ವ್ಯರ್ಥ ಮಾಡ್ಕೋಬೇಡಿ. ನೀವು ಓದಿ ಏನನ್ನು ಫಸ್ಟ್ ಕ್ಲಾಸ್ ಬಂದ ಅವನೇ ದೊಡ್ಡ ವಿದ್ಯಾವಂತ ಅಂತ ಅಲ್ಲ. ನಾನು ಆಗ ಹೇಳಿದ್ನಲ್ಲ, ಓದುವುದು ಬರೆಯುವುದು ವಿದ್ಯೆ ಅಲ್ಲ, ಅದು ವಿನಯ ಮತ್ತೆ ವಿವೇಕ ಇಲ್ಲ ಅಂತ ಅಂದರೆ ಅವನು ಎಷ್ಟು ಓದಿದ್ರು ಅಷ್ಟೇ. ಅದನ್ನೆಲ್ಲ ನೀವು ಇಟ್ಕೊಳ್ಬೇಕು. ಬಂದಂಥ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತು, ಈಗ ವಾತಾವರಣ ಹೇಗಿದೆ, ನಾವು ಬ್ಯಾಂಕಿನ ಬುದ್ಧಿ ಹೇಳಿಸ್ಕೋಬೇಕು. ನಾನು ನೋಡ್ತೇನೆ ಬಂದ ಸಂದರ್ಭದಲ್ಲೆಲ್ಲ ಅಲ್ಲೆಲ್ಲ ನಿಮ್ಮ ಮೇಷ್ಟ್ರುಗಳು ನಿಂತಿದ್ರು. ಯಾಕೆ? ನೀವು ಪ್ರೈಮರಿ ಮಕ್ಕಳ ನೀವು, ನಮಗೇನು ತೊಂದರೆ ಇಲ್ಲ, ಕೊನೆ ಒಂದು ದಿವಸ ಬರ್ತದೆ. ಆ ಸ್ಥಿತಿ ನಿಮಗೆ ಬರಬೇಡ್ದು. ಕುರುಬನಿಲ್ಲದ ಕುರಿಗಳ ಮುಂದೆ ದಾರಿ ಕಾಣದಾಗಿದ್ದ ತಂದೆ. ಕುರಿಗಳಿಗೊಬ್ಬ ಯಜಮಾನ ಬೇಕು, ಇಲ್ಲೇ ಎಲ್ಲೆಲ್ಲೋ ಹೊಂಟೋಗ್ತಾವಿಲ್ಲ ಅಂತ ಹಾಗಾಗಬಾರ್ದು. ನಾವು ಸಾಕಷ್ಟು ತಿಳುವಳಿಕೆ ಅವರಿಗೆ. ಡಿಗ್ರಿ ಸಾಮಾನ್ಯ ಮಕ್ಕಳಲ್ಲ. ಡಿಗ್ರಿ ಆದಮೇಲೆ ಏನೋ ಮತ್ತೆ ಏನು ಮಾಡ್ತೀರಿ ಎಲ್ಲ. ರವಿ ಮಾತಾಡಬೇಕಾದ್ರೆ ಅವರ ಹೃದಯದಲ್ಲಿ ನೋವಿತ್ತು, ಸಂಕಟ ಇತ್ತು, ಒಂದು ಕಡೆ ಸಂತೋಷ ಇತ್ತು. ಯಾಕೆ ಸಂತೋಷ ಇತ್ತು ಹೇಳಿ? ಸಾಧನೆ ಇತ್ತು ಅವನ ಜೊತೆ. ಸಾಧನೆಗೆ ಸಂತೋಷಪಟ್ಟು ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದೀನಿ, ಆ ಕಷ್ಟ ನಿಮ್ಗಿಲ್ಲ, ಸಾಧನೆ ಮಾಡಿ ಅಂತ ನಿಮ್ಗೆ ಅವರೊಂದೆರಡು ಮಾತನ್ನ ಹೇಳಿದ್ರು. ಅರ್ಥ ಮಾಡ್ಕೊಳ್ಬೇಕು ನೀವು. ಮಾತು ತುಂಬ ಮಾತಾಡ್ತೀವಿ ನಾವು. ಬೆಳಗ್ಗೆಯಿಂದ ನಾವು ಕ್ಲಾಸ್ ಬಿಟ್ಟ ಮೇಲೆ ಅದ ಮಾತಾಡಲಿಲ್ಲ ಅಂತ ನಾವು ಬೇಸರ ಮಾಡ್ಕೊಳ್ಳೋದು, ಮಾತಾಡಲೇಬೇಕು. ನಮ್ಮ ದೊಡ್ಡವರು ಹೇಳೋರು, ಯಾರಾದರೂ ಸಣ್ಣ ಮಕ್ಕಳು ಗಲಾಟೆ ಮಾಡ್ತಿದ್ರೆ ನಾವೆಲ್ಲ ಓದೋ ಸಂದರ್ಭದಲ್ಲಿ ಸ್ವಾಮೀಜಿಯವರು ಆಶೀರ್ವಚನ ಮಾಡೋ ಸಮಯದಲ್ಲಿ ಮೇಷ್ಟ್ರುಗಳು ದೊಡ್ಡ ನಿಂತ್ಕೊಂಡು ಇಲ್ಲಪ್ಪ ಆ ಮಕ್ಕಳು ಮಾತಾಡಬೇಕು, ಇಲ್ಲ ಏನೋ ಕಾಯಿಲೆ ಇದೆ ತಿಳ್ಕೊಬಿಡ್ತಾರೆ, ನಮ್ಮ ಮಕ್ಕಳು ಮಾತಾಡಲಿಕ್ಕೆ ಅಂತ. ನಿಮ್ಗೆ ಹಂಗನ್ನಕಾಯ್ತದೆ. ಈಗ 4th 5th ಸಣ್ಣ ಮಕ್ಕಳು ಸುಮ್ಮನೆ ಸಪ್ಪುತ್ತಿದೆ ಅಂತ ಏನಂತ ಅದರ್ಥ? ಚುರುಕಿಲ್ಲ ಅಂತ. ಮಾತಾಡಿಗಳು ಗಲಾಟೆ ಮಾಡಲಿ, ಮಕ್ಕಳು ಕಲರು ಮಾತಾಡ್ತಾ ಇರ್ಬೇಕು. ಮಕ್ಕಳು ಮಾತಾಡ್ತಂದ್ರೆ ಚಂದ ಅಂತ ನಮ್ಮ ದೊಡ್ಡವ್ರು ಹೇಳೋದು. ಬಾಲಗಂಗಾಧರ ಸ್ವಾಮಿಗಳು. ಅದಕ್ಕೆ ನಾವು ಮಾತಾಡಿದ್ರೆ ಯಾರ ಚಂದ ಅಂತಾರ? ಚಂದ ಅಂತಾರೇನಪ್ಪ? ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಕಷ್ಟ ಸುಖಕ್ಕಾಗ್ತೀವಿ. ಯಾರೋ ಹುಡುಗ ಬಂದ, ಸ್ವಾಮೀಜಿ ನಾನು ಡಿಗ್ರಿ ಓದ್ತೀನಿ. ಆಯ್ತಪ್ಪ ಓದು ಸ್ವಾಮೀಜಿ, ಗೌರ್ಮೆಂಟ್ 5,000 ರೂಪಾಯಿ ಡೊನೇಷನ್ ಹೇಳ್ತಾ ಇದೆ. ಆಯ್ತು ನೋಡ್ಬೇಕು, ಗೌರ್ಮೆಂಟ್ ಫೀಸ್ ಕಟ್ಟಪ್ಪ. ಇಲ್ಲ ಸ್ವಾಮಿ, ಅದು ಕಷ್ಟಕ್ಕೂ ಕಷ್ಟ ನನಗೆ. ಆಯಿತು, ಇವತ್ತು ಹಾಸನ ಗೌರ್ಮೆಂಟ್ ಕಾಲೇಜಲ್ಲಿ ಇದೆ ನಾವು. ನಮ್ಮಲ್ಲೂ ಕೂಡ ಬೇಕಾದಷ್ಟು ಜನ ಇದ್ದಾರೆ. ಆದರೆ ನೀವು ಓದಿ ಅಂಥ ಹುಡುಗರಿಗೆ ನೀವು ಸಹಾಯ ಮಾಡುವಂಥ ವ್ಯಕ್ತಿಗಳಾಗಬೇಕು. ನಾಮಂಗಲ ಕಾಲೇಜು ಇವತ್ತಲ್ಲಿ ಅಲ್ಲಿ ಮಂಜುನಾಥ್ ಕೆಲಸ ಮಾಡ್ತಿದ್ರು. ನಾಮಂಗಲ ಕಾಲೇಜಲ್ಲಿ ಒಂದು ಹೆಣ್ಮಗು ಬರ್ತಾರೆ, ಡಿಗ್ರಿ ಓದಂತ ಒಂದು ಹೆಣ್ಮಗು. ಡಿಗ್ರಿ ಮುಗಿಸಿ ನಾನಿನ್ನೂ ಮಹಾಸ್ವಾಮೀಜಿಯವ್ರ ಜೊತೆ ನಾನು ಸೇವಕನಾಗಿದ್ದೆ, ಶಿಷ್ಯನಾಗಿದ್ದೆ. ಅವ್ರ ಜೊತೆ ಸೇವೆ ಮಾಡ್ತಾ ಇರ್ಬೇಕು. ನಿಂತಿರ್ಬೇಕಾದ್ರೆ ಒಂದು ಹುಡುಗಿ ಬಂದು ಸ್ವಾಮೀಜಿಯವರ 2 ಕಾಲನ್ನು ತಪ್ಪಿಕೊಂಡು ಕಣ್ಣೀರಾಗ್ತಾರೆ. ಅವ್ರ ಹೆಣ್ಮಗು, ಬಿಡಮ್ಮ ಯಾಕಮ್ಮ ಹೇಳಿ ಮೇಲಕ್ಕೆ, ಏನು ಕಷ್ಟ ನಿನ್ಗೆ ಹೇಳು ಅಂತ ಸ್ವಾಮೀಜಿ ಕೇಳ್ತಾರೆ ದೊಡ್ಡವರು, ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಆ ಹೆಣ್ಮಗು ಕಣ್ಣೀರಾಕೊಂಡು ಹೇಳ್ತಾರೆ, ಸ್ವಾಮೀಜಿ ನಾನು ನಾಮಂಗಲ ಕಾಲದಲ್ಲಿ ನಾನು ಡಿಗ್ರಿ ಓದ್ತಿದ್ದೆ ಸ್ವಾಮೀಜಿ. ಡಿಗ್ರಿ ಓದಾದ್ಮೇಲೆ ಇವತ್ತು ಮನೇಲಿ ಇದ್ದೀನಿ ಸ್ವಾಮಿ, ನಾನು ಒಬ್ಬಳೇ ಮಗಳು, ನಮ್ಗೆ ಯಾರೋ ಗಂಡು ಮಕ್ಕಳಿಲ್ಲ.
ನಮ್ಮ ತಂದೆ ತಾಯಿನ ನಾನೇ ಸಾಕ್ಬೇಕು, ನಮ್ಮ ತಂದೆ ಕಣ್ಣು ಕಾಣ್ತಾ ಇಲ್ಲ, ನಮ್ಮ ತಾಯಿಗೆ ಕ್ಯಾನ್ಸರ್ ಸ್ವಾಮೀಜಿ, ನನಗೆ ಇವತ್ತು ಅವ್ರಿಗೆ ಮಾತ್ರೆ ಕೊಡ್ಸೋಕೆ ನನ್ನ ಹತ್ರ ಹಣ ಇಲ್ಲ, ನಾವು ಯಾರೂ ಬಂಧುಗಳು ನನ್ನ ಸಹಾಯ ಮಾಡ್ತಾ ಇಲ್ಲ ಸ್ವಾಮೀಜಿ. ನೀವು ಡಿಗ್ರಿ ಕಾಲೇಜ್ ಬಂದಾಗ ಮಾತಾಡಿದ್ರೆ ಸ್ವಾಮೀಜಿ, ನಿಮ್ಮ ಮಾತನ್ನು ಕೇಳಿ ನಾನು ಸಾಕಷ್ಟು ಪಾಠವನ್ನು ಕಲ್ತಿದ್ದೀನಿ, ನೀತಿಯನ್ನು ಕಲ್ತ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಓಡ್ ಬಂದಿದ್ದೆ. ನನಗೊಂದು ಕೆಲಸ ಕೊಡಿ ಸ್ವಾಮಿ, ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ. ಸ್ವಾಮೀಜಿಯವರು ಆಯಿತು, ಹೋಗಿ ಕಾಲಭೈರವ ದರ್ಶನ ಮಾಡ್ಕೊಂಬಮ್ಮ, ಊಟ ಮಾಡ್ಕೊಬ ಅಂತೇಳಿ ಒಂದು ಅರ್ಧ ಗಂಟೆ ಸಮಾಧಾನ ಆಗಲಿ ಅಂತ ಕಳಿಸ್ಕೊಟ್ರು. ಆಮೇಲೆ ಅರ್ಧ ಗಂಟೆ ಆಯಿತು, ಸ್ವಾಮೀಜಿ ಬಂದರು. ಹೇಗಿದೆ ನಿಮ್ಮೂರಲ್ಲಿ ನಿಂತರ ಕೆಲಸ ಇದ್ದಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 8-9 ಜನ ಹೆಣ್ಮಕ್ಳಿದ್ದಾರೆ ಸ್ವಾಮೀಜಿ, ಒಂದು 5-6 ಜನ ಗಂಡಸಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ಲ ಕರ್ಕೊಂಬರ್ತೀವಿ ಅವ್ರನ್ನೆಲ್ಲ. ಆಯ್ತು ಸ್ವಾಮಿ, ಕರ್ಕೊಬೋದು ನೋಡಿ. ಒಂದು ಹೆಣ್ಮಗು ಏನೆಲ್ಲ ಪರಿವರ್ತನೆ ಮಾಡ್ಬೋದು ಸ್ವಾಮಿಗಳ ಹತ್ರ ಬಂದರೆ. ಕರ್ಕೊಂಬತ್ತು ಅಮ್ಮ, ಹೋಗಿ ಅವ್ರಿಗೆ ಕರ್ಕೊಂಬಂದು ಎಲ್ಲಾರನ್ನೂ. ಸ್ವಾಮೀಜಿ ಅವ್ರಿಗೆಲ್ಲ ಒಂದು ಕೆಲಸ ಕೊಟ್ಟರು. ಏನು ಕೆಲಸ ಗೊತ್ತಾ? ಬೆಳಿಗ್ಗೆ ಬಸ್ ತಗೊಂಡು ಹೋಗೋದು. ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಒಂದು ಹಳ್ಳಿಗೆ ಬಸ್ ತಗೊಂಡೋಗಿ ಆ ಊರಿನಲ್ಲಿ ಯಾರ್ಯಾರೋ ಕಾಯಿಲೆ ಬಿದ್ದಿರ್ತಾರೋ ಅವ್ರನ್ನ ಬಸ್ಸಲ್ಲಿ ಕೊಂಡಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಬಂದು ಎಲ್ಲ ಚೆಕಪ್ ಮಾಡಿಸಿ ಅವ್ರಿಗೆ ಮಾತ್ರೆ ಕೊಡಿಸಿ ಅವ್ರನ್ನ ಚುಂಚನಗಿರಿ ಮಠಕ್ಕೆ ಕರ್ಕೋಗಿ ಭೈರವ ದರ್ಶನ ಮಾಡಿಸಿ ಪ್ರಸಾದ ಕೊಟ್ಟು ಅವ್ರ ಕೊನೆಗೆ ಊರಿಗೆ ಬಿಟ್ಟು ಬರೋದು. ಅವ್ರಿಗೆಲ್ಲ 8-8 ಸಾವಿರ ರೂಪಾಯಿ ಸಂಬಳ, ಉಳಿಲಿಕ್ಕೆ ಮನೆ ಫ್ರೀ, 3 ಹೊತ್ತು ಊಟ, ವರ್ಷಕ್ಕೆ 2 ಜೊತೆ ಬಟ್ಟೆ ಫಿಕ್ಸ್ ಆಯಿತು. ಅವಾಗ 8 ಸಾವಿರ, ಯಾಗೇನು ಆಶ್ಚರ್ಯ ಪಡ್ಬೇಕು, ಇವಾಗ 15-20 ಸಾವಿರ ಇದ್ದಂಗೆ. ಎಲ್ಲರಿಗೂ ಸಂತೋಷ ಆಯಿತು, ಎಲ್ಲ ಸಂತೋಷ ಆಯಿತು. ಅವ್ರು ಕೆಲಸ ಮಾಡಿದ್ರು, ಹೋದ್ರು, ಆ ಕೆಲಸ ಪ್ರಾರಂಭ ಮಾಡಿದ್ರು. ಸ್ವಾಮೀಜಿಯವರು ಅದನ್ನು ಇದು ಮಾಡಲಿಕ್ಕೆ ಅವ್ರ ಹತ್ರ ವಿಚಾರ ವಿನಿಮಯ ಮಾಡ್ಕೊಂಡು 1 ತಿಂಗಳಾದ್ಮೇಲೆ ಅದೇ ಆಸ್ಪತ್ರೆ ಮೀಟಿಂಗ್ ಕರೆದ್ರು. ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಎಲ್ಲ? ಅಷ್ಟು ಜನ ಕಣ್ಣೀರಾಗ್ತಾರೆ ಮಕ್ಕಳ, ನೀವು ಅರ್ಥ ಮಾಡಿ, ಗಂಡು ಮಕ್ಕಳು ಹೆಣ್ಮಕ್ಳು ಸೇರಿ. ಯಾಕೆ ಅಂತಂದ್ರೆ ಸ್ವಾಮೀಜಿ ನಮ್ಗೆ ಒಳ್ಳೆ ಕೆಲಸ ಕೊಟ್ಟಿದ್ದೀವಿ ಸ್ವಾಮೀಜಿ. ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದು ಸ್ವಾಮೀಜಿ, ಆ ಊರಿನಲ್ಲಿ ಸುಮಾರು ಒಂದು 15-20 ಮನೆ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅವರು ಕೂಡ ಡಾಕ್ಟರ್ ಆದನು ಕೂಡ ಅವ್ರ ತಂದೆ ತಾಯಿನ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋಗಿಲ್ಲ ಅವನು. ಕೊನೆಗೆ ನಾವು ಮನೆಗೆ ಬಿಡಬೇಕಾದ್ರೆ ನಮ್ಮ ಕರೆದು ತಲೆ ಮೇಲೆ ಕೈ ಇಟ್ಟು, ನೀನು ಯಾರಪ್ಪ ಎತ್ತ ಮಗಳು, ನಿನಗೆ ಒಳ್ಳೇದಾಗಲಿ ಅಂತ ಅಜ್ಜಿ ತಾತ ಆಶೀರ್ವಾದ ಮಾಡಿ ಕಣ್ಣೀರಾಕಿ ಎಷ್ಟು ಸಂತೋಷ ಪಟ್ಟರು ಅಂತ ಸ್ವಾಮೀಜಿ. ನಮಗಿದೇ ಸಾಕ್ಷಿ, ನಾವು ಇಲ್ಲೇ ತಾಯಿಯವರು ಕೆಲಸ ಮಾಡ್ಕೊಂಡಿರ್ತೀವಿ ಅಂತೇಳಿ ಸ್ವಾಮಿಗಳು ಹೇಳಿದಂಥ ಸಂದರ್ಭದಲ್ಲಿ ಸನ್ಯಾಸಿಗಳು ಕಣ್ಣೀರು ಹಾಕ್ಬಾರ್ದು. ಎಂಥ ಸಂದರ್ಭ ಬಂದರೂ ಸನ್ಯಾಸಿಗಳೆಲ್ಲ ಬಿಟ್ಟು ಬಂದು ಕಣ್ಣೀರು ಹಾಕ್ಬಾರ್ದು. ಅವತ್ತು ನಮ್ಮ ಪೂಜ್ಯ ಮಹಾಸ್ವಾಮಿಜಿಯವರು ಕಣ್ಣಿಂಚಲ್ಲೇ ಸ್ವಲ್ಪ ನೀರು ಬಂತವು. ಯಾಕೆ ಅಂತ ಎಲ್ಲ ಅವ್ರು ಕಂಪ್ಲೇಂಟ್ ಮಾಡೋದೆಲ್ಲ ವಿದ್ಯಾವಂತರ ಮೇಲೆ. ಇವತ್ತು ಕೂಡ ಆಸ್ಪತ್ರೆಯಲ್ಲಿ 1-2 ಅದೇ ಕೆಲಸ ಮಾಡಿಕೊಂಡು ಇವತ್ತು ಕೂಡ ಇದ್ದಾರೆ. ಅವರು ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಯಿತು. ಅವರೇ ಕೂಡ ಹೋಗಿ ಒಂದು ಸ್ವಯಂ ಸೇವಕರ ಸಂಘಗಳನ್ನ ಮಾಡಿಕೊಂಡು ನಾಮಂಗಲ ತಾಲೂಕಿನಲ್ಲಿ ಇವತ್ತು ಸಾಕಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ತಂದೆ ತಾಯಿಗಳು ನಮಗೆ ಆದರ್ಶ ಪುರುಷರಾಗಬೇಕು. ಕೆಲವರು ಇರ್ತಾರೆ, ಕೆಲವು ಮಕ್ಕಳು ಒಳ್ಳೆಯವರಾದಾಗ ಮನೆ ವಾತಾವರಣ ಸರಿ ಇರೋದಿಲ್ಲ. ಮನೆ ವಾತಾವರಣ ಚೆಂದ ಇದ್ದಾಗ ನಾವು ಎಷ್ಟು % ಸರಿ ಇದ್ದು ಅಂತ ನಾವೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ನಾವು ಸಾಧನೆ ಮಾಡಿ ಆ ಅವ್ಯವಸ್ಥೆಯನ್ನು ವ್ಯವಸ್ಥೆ ರೂಪ ತರುವಂಥ ಬುದ್ಧಿವಂತ ಆಗಬೇಕು, ವಿದ್ಯಾವಂತರಾಗಬೇಕು, ವಿನಯವಂತರಾಗಬೇಕು, ವಿವೇಕವಂತರಾಗಬೇಕು. ಅವಾಗ ಸತ್ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಯಾಕೆ ಇಷ್ಟೆಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೊನೆಯ ವರ್ಷ ಮುಗಿಸಿ ಆಚೆ ಹೋಗ್ತೀರಿ, 2ನೇ ವರ್ಷದವರು 3ನೇ ವರ್ಷಕ್ಕೆ ಬರ್ತಾರೆ, ಪ್ರಥಮ ವರ್ಷದವರು 2ನೇ ವರ್ಷಕ್ಕೆ ಬರ್ತೀರಿ, ಮತ್ತೆ 1ನೇ ವರ್ಷದವ್ರು ಬರ್ತಾರೆ. ವಾತಾವರಣ ಎಲ್ಲವೂ ಸರಿ ಇದ್ದಾಗ ಒಂದು ಸುವ್ಯವಸ್ಥೆಯಾಗಿರ್ತದೆ. ಇದು ಬಹಳ ವರ್ಷದಿಂದ ಕಾಲೇಜ್ ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಪ್ರಾಂಶುಪಾಲರು, ಉಪನ್ಯಾಸಕ ವೃಂದದವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ನಿಮಗೆ ಪ್ರಜ್ಞಾವಂತರಾಗಿ ನಿಮ್ಮ ಪ್ರಜ್ಞೆ ಮೂಡಿಸಲಿಕ್ಕೆ ಕೆಲಸ ಮಾಡಬೇಕು ಅಂತ ಹಲವಾರು ಸಭೆಗಳನ್ನ ನಾನು ಈಗಾಗಲೇ ನಿಮ್ಮ ಕಾಲೇಜಲ್ಲಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ಬಿಗಿ ವಾತಾವರಣ ಯಾಕಾಗುತ್ತೆ ಅಂತಂದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗಲಿ ಅಂತ. ಅದಕ್ಕೆ ನೀವು ಸಹಕಾರ ಕೊಡಬೇಕು. ಇವತ್ತು ನಾವು ಸರಿಯಾದ ರೀತಿ ರಸ್ತೆಯಲ್ಲಿ ಹೋಗ್ಲಿಲ್ಲ ಅಂತ ಅಂದ್ರೆ ಎಲ್ಲಿಗೆ ಹೋಗಿ ತಲುಪ್ತೀವಿ ಅಂತ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಗೇನು ತೊಂದರೆ ಇಲ್ಲ. ಇವತ್ತು ಅವ್ರಿಗೆ
ಎಷ್ಟು ಸಂಬಳ ಬರುತ್ತೆ ಗೊತ್ತಾ ನಿಮಗೆ? ಎಷ್ಟು ನಿಮ್ಗೆ ಸಂಬಳ ಎಷ್ಟು? ಎಷ್ಟು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ನಿಮಗೆ? 220. 280 ಹೊಡೆಯ ಚಪ್ಪಾಳೆ ಒಬ್ಬೊಬ್ಬರಿಗೆ ಎಷ್ಟು? ಬರೀ ನಮ್ಮ ಚನ್ನರಾಯಪಟ್ಟಣದ ಸಾಮಾನ್ಯ ಮೇಲರ ಪ್ರೀತಿಯ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ನಮ್ಮ ಬಾಲಕೃಷ್ಣವರು ಶಾಸಕರು ಮತ್ತು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಇವತ್ತು ಅವ್ರ ಮನೆಯವ್ರ ಕಾರ್ಯಕ್ರಮ ಬರಬೇಕಿತ್ತು. ಆ ಅಮ್ಮ ತುಂಬ ವಿನಯವಂತೆ, ಸದ್ಗುಣ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಇವತ್ತೆಲ್ಲರೂ ಕೂಡ ಪ್ರೀತಿಯನ್ನು ಮಾಡಿ ಬಂದಂಥವ್ರ ಕಷ್ಟ ಸುಖಗಳನ್ನ ವಿಚಾರಿಸಿ, ಒಬ್ಬ ಪುರುಷನ ಹಿಂದೆ ಮಹಿಳೆ ಇದ್ರೆ ಏನೆಲ್ಲ ಕೆಲಸಗಳಾಗ್ತದೆ ಅಂತೇಳಿ ಸಾಧನೆ ಮಾಡಿರುವಂಥ ನಮ್ಮ ಕುಸುಮ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವ್ರು ಬಂದಿಲ್ಲ. ಸ್ವಾಮಿಗಳು, ನಮ್ಮ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಯಾರು ಬೇಸರ ಮಾಡ್ಕೊಳ್ಬಾರ್ದು ಅಂತೇಳಿ ಅವ್ರ ಯಜಮಾನರು ಬಂದಿದ್ದಾರೆ. ಇವತ್ತು ಬಂದು ನಿಮ್ಮನ್ನೆಲ್ಲ ಅರ್ಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ವೈಯಕ್ತಿಕವಾಗಿ ಅವರಿಗೆ ತುಂಬುಳದಿಂದ ಸ್ವಾಗತವನ್ನು ಕೊಡ್ತೀವಿ. ಜಗದ್ಗುರುಗಳಾದಂಥ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಹಾಸನ ಶಾಖಾ ಮಠದ ನಿಮ್ಮೆಲ್ಲರ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾಜ್ ಶ್ರೀಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಒಂದು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂಥ ಡಾಕ್ಟರ್ ಎಂ.ಕೆ. ಮಂಜುನಾಥ್ ಅವರೇ, ಅದೇ ರೀತಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ NCC ಆಫೀಸರ್ ಆಗಿರುವಂಥ ಶ್ರೀಯುತ T.S. ರವೀರ್ ಅವರೇ, ಶ್ರೀಯುತ ಸ್ವಾಮಿ ಅವರೇ, ಹಾಗೂ ಗೌರವಾನ್ವಿತ ಎಲ್ಲ ಪ್ರಾಧ್ಯಾಪಕರೇ, ಸಹ ಪ್ರಾಧ್ಯಾಪಕರೇ ಹಾಗೂ ಎಲ್ಲ ಉಪನ್ಯಾಸಕ ವೃಂದವರೇ, ಶಂಕರೇಶ್ವರ ಇದ್ದಾರೆ, ಹಾಗೂ ಎಲ್ಲ ನೆಚ್ಚಿನ ಉಪನ್ಯಾಸಕ ವೃಂದದವರೇ, ಹಾಗೂ ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಹೆಚ್ಚಿನ ವಿದ್ಯಾರ್ಥಿನಿಯರೇ, ಅದರಲ್ಲೂ NCC ಟೀಮ್ನ ಎಲ್ಲ ನಮ್ಮ ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈಗಾಗಲೇ ಪರಮ ಪೂಜ್ಯರ ಆಶೀರ್ವಾದವನ್ನು ಮಾಡಿದ್ದಾರೆ. ಬಹುಶಃ ಅವ್ರ ಆಶೀರ್ವಾದ ಮಾಡಿದ ಮೇಲೆ ನಾವು ಮಾತನಾಡ್ತಕ್ಕಂಥದ್ದೆಲ್ಲ ನಾವೇ ಅಲ್ಲಿ ಹೈಸ್ಕೂಲ್ ಕಾರ್ಯಕ್ರಮ ಮುಗಿಸಿ ಬರುವಂಥದ್ದಕ್ಕೆ ತಡವಾಗಿದೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಪ್ರೆಸೆನ್ಸ್ ನಮ್ಮ ಮನೆಯವರು ಬರಬೇಕಾಯಿತು. ಇವತ್ತು ನಂಬರ್ ಪರವಾಗಿ ಪವಾರ ಪಾಠಾರಿ ನಾವು ನಾನು ಬಂದಿದ್ದೀವಿ. ಈಗ ಇವತ್ತು ನಮ್ಮ ಊರಲ್ಲಿ ಇವತ್ತು ನಾಗರ ಪಂಚಮಿ. ಆ ನಾಗರ ಪಂಚಮಿ ಇರೋದ್ರಿಂದ ಬೆಳಿಗ್ಗೆನೆ ಊರಿಗೆ ಹೋಗಿ ಪೂಜೆಯ ಸಿದ್ಧತೆಗಳು ಮಾಡ್ಕೋಬೇಕಾದ ಅನಿವಾರ್ಯತೆಯಿಂದ ನಮ್ಮ ಮನೆಯವರು ಬರೋಕ್ಕಾಗಿಲ್ಲ. ಅದರಲ್ಲೂ ಕೂಡ ಅಲ್ಯುಮಿನಿಯ ಅಧ್ಯಕ್ಷರಾಗೂ ಕೂಡ ಅವರು ಇಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡ್ತಿದ್ದಾರೆ. ನಾನು ಕೂಡ ಈ ಕಾಲೇಜಿನ ವಿದ್ಯಾರ್ಥಿ. ಅದರಲ್ಲೂ ಕೂಡ ಪೂಜ್ಯರ ಬಂದಿದ್ದಾರೆ ಅಂದರೆ ನಾವು ಎಲ್ಲೇ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ಒಂದು ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ನಮ್ಮ ಮುಖ್ಯ. ಇವತ್ತು ಜಾತಿ ಮತ ಭೇದವಿಲ್ಲದೆ ಬಹುಶಃ 1,60,000 ವಿದ್ಯಾರ್ಥಿಗಳು ಇವತ್ತು ಅಕ್ಷರ ಜ್ಞಾನವನ್ನು ಪಡೆದಿರುವಂಥ ಮಹಾಸಂಸ್ಥಾನ ಮಠ ಯಾವ್ದಾರು ಇದ್ದರೆ ಇಡೀ ಹಿಂದೂಸ್ತಾನದಲ್ಲ, ಇಡೀ ಪ್ರಪಂಚದಲ್ಲಿ ಅದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ವೈರವ್ಯ ಬಾಲಗಂಗಾಧರ ಶ್ರೀಗಳು ನಮ್ಮೆಲ್ಲರಿಗೂ ಕೂಡ ಹೃದಯದಲ್ಲಿ ದೇವರ ಸ್ವರೂಪದಲ್ಲಿದ್ದಾರೆ. ಆದರೆ ಅವರೆಲ್ಲ ಕಡೆ ನಮ್ಮ ಒಡನಾಟ ನೋಡೋದು. ಏಕೆಂದರೆ ಭಿಕ್ಷೆಯನ್ನು ಬೇಡಿ ಈ ಮಠವನ್ನು ಕಟ್ಟಿರ್ತಕ್ಕಂಥದ್ದು ಮಹಾಗುರು. ಈಗ ಅದನ್ನೇ ಇವತ್ತು ಬಹುಶಃ ಈಗ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳ ಒಂದು ಇವತ್ತು ಪೀಠಾಧ್ಯಕ್ಷ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಆದಿಚುಂಚನಗಿರಿ ವ್ಯಾಪ್ತಿನಲ್ಲಿ ಬಹುಶಃ ಏನು 1,60,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ಗುಣಮಟ್ಟಕ್ಕೆ ಪೈಪೋಟಿಯ ಜಗತ್ತಿನಲ್ಲಿ ಇವತ್ತು ಕಾಂಪಿಟೇಷನ್ ವ್ಯವಸ್ಥೆಯಲ್ಲಿ ಇವತ್ತು ಕ್ವಾಲಿಟಿಗೆ ಆದ್ಯತೆಯನ್ನು ನೀಡಬೇಕಾಗಿದೆ. ಆ
ಅದಕ್ಕೆ ಇವತ್ತು ಗುರುಗಳು ಅವಕಾಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಅವ್ರ ಉತ್ತಮ ರೀತಿ ಭವಿಷ್ಯಗಳನ್ನು ರೂಪಿಸ್ಕೊಳ್ಳಿಕ್ಕೆ ಸಹಕಾರವನ್ನು ಮಾಡಿಕೊಡಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದೆ. ಬೇಕಾದ್ರೆ ಗುರುಗಳು ಹೇಳ್ತಿದ್ರು ಹಿಂದೆ ಪೂಜ್ಯ ಬಾಲಗಂಗಾಧರಗಳಿಗೆ ಬೆಳ್ಳಿಕಲ್ಲು ಅದು ನಮ್ಗೆ ಸಿಕ್ಕಂಥ ಒಂದು ಅವಕಾಶ, ಅದನ್ನು ನಾವು ಇವತ್ತು ನಮಗೆ ಅದನ್ನು ಕಾಯ ವಾಚ ಮನಸ ಅದು ಮಾಡಿದ್ರೆ ಅದು ನಮ್ಗೆ ತೃಪ್ತಿ ತಂದು ಕೊಟ್ಟಂಥ ಬೆಳ್ಳಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಪೂಜ್ಯರನ್ನು ವಿನಿಯೋಗ ಮಾಡಿದೆ. ಅದರ ಬಗ್ಗೆ ಯಾಕೆಂದರೆ ಅದು ನಾವು ಅಂತ ಅವಕಾಶ ಸಿಕ್ಕಿದ್ರೆ ನಮ್ಮ ಜೀವನದ ಒಂದು ಪುಣ್ಯದ ದಿನ ಅಂತ ನಾನಾದರೂ ಕೂಡ ಭಾವಿಸಿದೆ. ಏಕೆಂದರೆ ಇವತ್ತು ತಾವೆಲ್ಲೂ ಕೂಡ ಗುರುಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ ಗೌರವದ ಭಾವನೆಗಳನ್ನು ರೂಪಿಸ್ತಾರೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಯಂಗ್ ಜನರೇಷನ್ ಹೊಂದಿರುವ ದೇಶ ಯಾವುದಾದ್ರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ನಾವು ಹೇಳ್ಬೇಕಂತದ್ದು. ಏಕೆಂದರೆ ಮುಂದಿನ ಭವಿಷ್ಯದ ಅಸೆಟ್ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಇದೆ. ದೇಶವನ್ನು ಉನ್ನತ ಮಟ್ಟದಲ್ಲಿ ಕಟ್ಟುವಂತ ನಿಮ್ಮ ಜವಾಬ್ದಾರಿ. NCC ಟೀಮ್ನ ನಮ್ಮ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದಾರೆ. ರಾಷ್ಟ್ರೀಯ ಒಂದು ಭಾವನೆಗಳನ್ನ ಭಾವೈಕ್ಯತೆಗೆ ಪೂರ್ವಕವಾಗಿ ಇಟ್ಕೋಬೇಕು. ದೇಶಾಭಿಮಾನವನ್ನು ನಾವು ಇಟ್ಕೋಬೇಕು. ನಾನು ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆಯನ್ನ ಇಟ್ಕೋಬೇಕು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಷ್ಟ. ಈಗ ಎಲ್ಲ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ನಲ್ಲಿ BCom, BSc, BCA, ಅದೇ ರೀತಿ BE ಎಲ್ಲ ಸಂಬಂಧಪಟ್ಟಂತ ಎಲ್ಲ ವಿದ್ಯಾರ್ಥಿನಿಯರು ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ, ಸಾಂಸ್ಕೃತಿಕ ಸಮಾರಂಭದಲ್ಲಿ ಅವೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಪೂಜ್ಯರು ನಾವೆಲ್ಲರೂ ಕೂಡ ತೆಳ್ಳದ ಮೇಲೆ ಹಲವಾರು ಈವೆಂಟ್ಸ್ಗಳು ಕೂಡ ಇಲ್ಲಿ ನಡೆಯುವಂಥದ್ದಕ್ಕೆ ಅವಕಾಶ ಆಗ್ತದೆ. ಏಕೆಂದರೆ ಆದಿಚುಂಚನಗಿರಿ ನಮ್ಮ ಈ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ಗೆ ಮೈಸೂರು ಯೂನಿವರ್ಸಿಟಿಯಲ್ಲೇ ಒಂದು ತನ್ನದೇ ಆದಂಥ ಸ್ಥಾನಮಾನ ಇದೆ. ನಾನು ಕೂಡ ಇವತ್ತು ವಿದ್ಯಾರ್ಥಿಯಾಗಿ ಪದವಿ ಪಡೆದಲ್ಲ, ನನಗೆ ತುಂಬ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಆದಿಚುಂಚನಗಿರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದಾರೆ ಅಂದರೆ ಅದಕ್ಕೆ ತನ್ನದೇ ಆದಂಥ ಮಹತ್ವ ಅವತ್ತಿನಿಂದ ಇವತ್ತಿನವರೆಗೂ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೇಕು. ನೀವೆಲ್ಲರೂ ಕೂಡ ಹೆಮ್ಮೆ ಪಡ್ಕೋಬೇಕು. ನಾವು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿ ಅಂದರೆ ಅದು ನೀವೇ ಹೆಮ್ಮೆ ಪಡುವಂಥ ವಿಚಾರ. ಯಾಕೆಂದರೆ ಇಂದಿನ ಗುರುವರಿಯರು ಕೂಡ ಅಷ್ಟೇ ಒಂದು ಅಚ್ಚುಕಟ್ಟಾದಂಥ ಒಂದು ಶಿಕ್ಷಣ ವ್ಯವಸ್ಥೆಗೆ ಪೂಜ್ಯ ಶ್ರೀಗಳ ಮಾರ್ಗದರ್ಶನ ಆಶೀರ್ವಾದದಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ ಅಂತಕ್ಕಂಥದ್ದು ಕೂಡ ಅಂತ ಬಹುಶಃ ನಮ್ಮ ಮೇಡಮು, ಬಹುಶಃ ನಮ್ಮ ಯಶೋಧ ಮೇಡಮ್ ನಮ್ಮ ಮುಂದೆ ಇಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಸ್ಮರಿಸ್ತೇನೆ. ನಮ್ಗೆ ಅವೆಲ್ಲ ಆಂಗ್ಲ ಭಾಷೆಯಲ್ಲಿ ಬಹುಶಃ ನಮ್ಗೆ ಹೆಚ್ಚು ಶಕ್ತಿ ತುಂಬಿದಂಥವ್ರು, ಬಹುಶಃ ಸಹಸ್ರಾರು ವಿದ್ಯಾರ್ಥಿಗಳನ್ನು ರೂಪಿಸ್ತವ್ರು. ಅದರಲ್ಲೂ ಕೂಡ ಇಂಗ್ಲೀಷ್ ಕಲಿಕೆಯನ್ನು ಸರಳ ರೀತಿಯಲ್ಲಿ ಬೋಧನೆ ಮಾಡಿ ಬಹುಶಃ ಪಾಸ್ ಮಾಡಬೇಕು ಅಂದರೆ ಯಶೋಧ ಮೇಡಮ್ ಅವರ ಆಶೀರ್ವಾದ ಬೇಕಾಗಿರ್ಬೇಕಾಗುತ್ತೆ. ಅವ್ರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರ ಗುರುಗಳನ್ನ ನಾನು ವಿಶೇಷವಾಗಿ ನಾನು ಸ್ಮರಿಸ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರೆಲ್ಲ ಅಭಿಮಾನಿಗಳಿಗೆ, ಶಿಷ್ಯರಿಗೆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೂಡ ದಯಪಾಲಿಸಲಿ ಅಂತ ನಾನು ವಿಶೇಷವಾಗಿ ಭಾವಿಸ್ತಾರೆ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ನಮ್ಮ ದೇಶದಲ್ಲಿ ಮಧುಮೇಹ ಜಾಸ್ತಿ ಆಯ್ತಾ ಇದೆ, ಅದ್ರ ಜೊತೆಗೆ BP ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ನಮ್ಮಿಂದ ನಾವು ಮಾಡ್ಕೊತಾ ಇದೆ. 500 ಕಿಲೋಮೀಟರ್ ದೂರದಲ್ಲಿದ್ದದೆಲ್ಲ 50 ಕಿಲೋಮೀಟರ್ ದೂರದಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಶ್ರಮ ಪಡಬೇಕು. ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದಾಗಿದೆ. ಯಾರು ಶ್ರಮ ಪಡ್ತಾರೋ ಬದುಕಿನಲ್ಲಿ ಗುರಿ ಮುಟ್ಟಲಿಕ್ಕೆ ಭಗವಂತನ ಅನುಗ್ರಹ ಇರ್ತದೆ. ಆ ಆಲೋಚನೆಯಲ್ಲಿ ನೀವೆಲ್ಲರೂ ಕೂಡ ಮುಂದಾಗಬೇಕು. ಯುವಶಕ್ತಿ ದೇಶದ ಶಕ್ತಿ, ಯುವಶಕ್ತಿ ದೇಶದ ಆಸ್ತಿ. ಯುವಕರು ಸನ್ಮಾರ್ಗದಲ್ಲಿ ನಡೆದ್ರೆ ಹಳ್ಳಿ ಅಭಿವೃದ್ಧಿ ಆಗುತ್ತೆ, ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ನಮ್ಮ ನಡವಳಿಕೆಗಳು ನಮ್ಮ ಭವಿಷ್ಯಕ್ಕೆ ಸೋಪಾನ. ಇನ್ನೊಂದು ಹೇಳಿ, ನೀವೆಲ್ಲ ಡಿಗ್ರಿ ಪಡಿತಾ ಇದ್ದೀವಿ, ಅದಕ್ಕೆ ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಹಿಂತಿರುಗಿ ನೋಡಬಾರ್ದು. ಯಶಸ್ಸನ್ನು ಗಳಿಸಿದ ಮೇಲೆ ಹಿಂತಿರುಗಿ ನೋಡುವುದನ್ನು ಮುರಿಬಾರ್ದು. ಅದನ್ನ ಭಾವನೆಗಳಲ್ಲಿ ರೂಢಿಸ್ಬೇಕು. ನಾವು ಗುರಿ ಮುಟ್ಟ ತನಕ ಯಾರ್ಯಾರು ಸಹಾಯ ಮಾಡಿದಾರೋ ಅಲ್ಲಿ ತನಕ ನೋಡೋದು ಬೇಡ. ಗುರಿ ಮುಟ್ಟಿದ ಮೇಲೆ ಯಾರ್ಯಾರು ಸಹಾಯ ಮಾಡಿದ್ರು ಅನ್ನೋದನ್ನ ನೆನಪಿಸ್ಕೊಳ್ಳುವಂಥ ಭಾವನೆ ಇಟ್ಕೊಂಡ್ಬಿಟ್ರೆ ನಮ್ಮ ಬದುಕಿನಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಈಗ ನೀವೆಲ್ಲ ಯಂಗ್ ಜನರೇಷನ್, ದೇಶ ಕಟ್ತಕ್ಕಂಥವ್ರು, ದೇಶ ಕಾಯ್ತಕ್ಕಂಥವ್ರು, ಕೆಲವರು ಮಿಲಿಟರಿಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಇನ್ನಿತರ ಜಾಬ್ಗಳಿಗೆ ಹೋಗ್ತಕ್ಕಂಥದ್ದು. ನಮ್ಮಗಳ ಬಗ್ಗೆ ಅಭಿಮಾನವನ್ನು ಇಟ್ಕೋಬೇಕು, ಒಳ್ಳೆ ಭಾವನೆಗಳನ್ನು ರೂಢಿಸ್ಕೋಬೇಕು. ಇವತ್ತು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಷನ್ನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ ಅಂದರೆ ಅದು ನಿಮಗೆ ಹೆಮ್ಮೆ ತರುವಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ, ಬಹುಶಃ ನಾವು ಪಾಠ ಹೇಳ್ಕೊಟ್ಟಂಥ ಗುರುಗಳನ್ನ, ಓದಿದಂಥ ಶಾಲಾ ಕಾಲೇಜುಗಳನ್ನು ಮರೆಯುವಂಥದ್ದಾಗಲ್ಲ. ಯಾಕೆಂದರೆ ಯಾವತ್ತೂ ಕೂಡ ನಮ್ಮ ಗುರುಗಳು ಬಂದಿದ್ದಾರಪ್ಪ, ನಮ್ಮ ಪೂಜ್ಯ ಶ್ರೀಗಳು ಬಂದಿದ್ದಾರೆ,
ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, 4 ಮಾತುಗಳು ಕೇಳಬೇಕು, 4 ಮಾತುಗಳನ್ನ ಆಡಬೇಕು ಅಂತಕ್ಕಂಥ ಭಾವನೆ ನಮ್ಮದೇ ಆಗಿದೆ. ನಾವು ಓದಿದ್ದು ಚಳ್ಳಕೆರೆ ಅಪ್ ಟು 6th 7ನೇ ಕ್ಲಾಸಿಂದ 10ನೇ ತರಗತಿ ತನಕ ನಮ್ಮ ಭಾವನಿದ್ರು. ನಾನು SSLC ಈ ಕ್ಷೇತ್ರದಲ್ಲಿ ಓದ್ತವ್ರು. 7, 8, 9 ಚಳ್ಳಕೆರೆ. ಇವತ್ತು ಕೂಡ ನಾನು ಬಳ್ಳಾರಿ ಬಂದಂಥ ಸಂದರ್ಭದಲ್ಲಿ ಚಳ್ಳಕೆರೆ ಸರ್ಕಲ್ನಿಂದ ನಾನು ಸ್ಕೂಲ್ ಹತ್ರ ಹೋಗಿ ರಜೆ ದಿವಸ ಅದೆಲ್ಲ ಸುತ್ತವಾಗಿ ನೋಡ್ಕೊಂಡು ಬಂದೆ. ಈ ಒಂದು 6 ತಿಂಗಳಿಂದ PMGHS ಅಂತ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು SSLC ವ್ಯಾಸಂಗ ಮಾಡಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದಂಥ ದಿನಗಳು. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಎಲ್ಲೇ ಇದ್ರೂ ಓದಿ ಶಾಲೆ ಇವತ್ತು ಕೂಡ ಆ ಭಾಗದಲ್ಲಿ ಸ್ನೇಹಿತರಿದ್ದಾರೆ, ಕರ್ಕೊಂಡು ಹೋಗ್ತಾರೆ ಕೆಲವು ಸನ್ನಿವೇಶಗಳಲ್ಲಿ. ನಮ್ಮಿಂದ ಕೂಡ ಕೆಲವು ಸಹಾಯಗಳನ್ನು ಮಾಡ್ತಾರೆ. ಯಾಕೆಂದರೆ ಯಾವುದೇ ಹುಟ್ಟಿದವರು ಓದಿದ ಶಾಲೆಯನ್ನು ಮರೆಯಬಾರದು. ಈ ಶಾಲೆಗಳು ನಮಗೆ ಭವಿಷ್ಯಕ್ಕೆ ಶಕ್ತಿ ಕೊಟ್ಟಿರ್ತವೆ. ಅದಕ್ಕೆ ಯಾವತ್ತೂ ಕೂಡ ಒಂದು ಸದ್ಭಾವನೆಯಿಂದ ನಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಪೂಜ್ಯ ನಮ್ಮ ಶಿವರಾಶ್ರೀಗಳು ಈ ಇನ್ಸ್ಟಿಟ್ಯೂಷನ್ ಇಷ್ಟರ ಮಟ್ಟಕ್ಕೆ ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದಿದೆ ಅಂದರೆ ಅದಕ್ಕೆ ಪೂಜ್ಯ ಶಿವರಾಶ್ರೀಗಳೇ ಅದು ಆಶೀರ್ವಾದನೇ ಕಾರಣ ಅಂತ ನಾನು ಅದು ಕೂಡ ಭಾವಿಸಿದ್ದೆ. ಇವತ್ತೆಲ್ಲ ಈ ಸಂಸ್ಥೆಗಳು ನಡೆಸತಕ್ಕಂಥದ್ದು ಸುಲಭ. ವಾರ್ಷಿಕವಾಗಿ ದೊಡ್ಡ ಮಟ್ಟದಿಂದ ಹಣವನ್ನು ತಂದು ಇಲ್ಲಿ ಅಭಿವೃದ್ಧಿಗೆಲ್ಲ ಶಕ್ತಿ ಕೊಟ್ಟಿದ್ದಾರೆ ಪೂಜ್ಯ ಶ್ರೀಗಳು. ಈಗ ಇಲ್ಲಿ ಸ್ಯಾಲರಿ ಪೋರ್ಷನ್ ಜಾಸ್ತಿ ಬರುವಂಥದ್ರಲ್ಲಿ ಏನು ನಡೆಸೋದಕ್ಕೆ ಕಷ್ಟ. ಇವತ್ತು ನಮ್ಮ ನಿರ್ಮಾಣದ ಶ್ರೀಗಳ ಹತ್ರ ಎಲ್ಲ ಸಂಪನ್ಮೂಲವನ್ನು ಕೂಡ ಇಲ್ಲಿಗೆ ತರೋದ್ರ ಮೂಲಕ ಇಲ್ಲಿ ಒಳ್ಳೆಯ ವಾತಾವರಣವನ್ನು ಕಲ್ಪಿಸ್ತಕ್ಕಂಥದಕ್ಕೆ ಸಹಕಾರ ನೀಡಿರುವಂಥ ಪೂಜ್ಯ ನಮ್ಮ ಶಿವನ ಶ್ರೀಗಳಿಗೆ ನಾನು ಭಕ್ತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತಾ, ಇವತ್ತೇನು ತಾವೆಲ್ಲರೂ ಕೂಡ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಿ. ನಿಮ್ಮ ಭವಿಷ್ಯ ಉತ್ತಮ ರೀತಿಯ ಅನಾವರಣಗೊಳ್ಳಿ. ಬಹುಶಃ ಎಲ್ಲ BSc BCom BA ಅಂತಿಮ ವರ್ಷದ ವಿದ್ಯಾರ್ಥಿಗಳೇನಿದ್ದಾರೆ ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗುವಂಥ ಪ್ರಯತ್ನಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ರಿಸರ್ಚ್ ಮಾಡುವಂಥ ಒಂದು ಅಧ್ಯಯನಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. BScನಲ್ಲಿ ಓದ್ತಕ್ಕಂಥವ್ರು ಕೂಡ ಸೈಂಟಿಸ್ಟ್ಗಳಾಗುವಂಥ ಮಟ್ಟಕ್ಕೆ ಬೆಳೆಯಬೇಕು, ಸಂಶೋಧನೆಗಳನ್ನು ಮಾಡಬೇಕು. ಇವತ್ತು ಪ್ರತಿ ವರ್ಷವೂ ಕೂಡ ಬದಲಾವಣೆ ಆಗುವಂಥ ಅಂಚಿನಲ್ಲಿ ಸಂಶೋಧನೆಗಳು ಬಹುಮುಖ್ಯವಾಗಿರುವಂಥ ಇದನ್ನೆಲ್ಲ ರಿಸರ್ಚ್ ಮಾಡುವಂಥ ಅವಕಾಶ ಆಗುತ್ತೆ. ಪ್ರಿನ್ಸಿಪಾಲ್ ಕೇಳಿ ಅವ್ರು PhD ಇದ್ದಾಗ ಯಾವುದ್ರಲ್ಲಿ ಮಾಡಿದ್ದೀನಿ ಅಂತ ಕನ್ನಡದಲ್ಲಿ ಮಾಡಿದ್ದೀನಿ. ತುಂಬ ಸಂತೋಷ. ಮಂಜುನಾಥ್ PhD ಕನ್ನಡ ಅಂತ ಅಂದಾಗ ತುಂಬ ಸಂತೋಷ. ಕನ್ನಡದ ಗೌರವವನ್ನು ನಾವು ಹೆಚ್ಚು ಮಾಡಬೇಕು. ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ಆದ್ಯತೆಯನ್ನು ನೀಡಬೇಕು. ಇಂಗ್ಲೀಷು ಬಹುಮುಖ್ಯ, ಎಲ್ಲವೂ ಮುಖ್ಯ. ಕನ್ನಡಕ್ಕೆ ಯಾವತ್ತೂ ಕೂಡ ಅಪಮಾನ ಆಗೋ ರೀತಿ ನಡ್ಕೋಬಾರ್ದು. ಕನ್ನಡದ ತಾಯಿ ಭಾಷೆಯ ಗೌರವವನ್ನು ಎತ್ತಿಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಇತ್ತೀಚೆಗೆ ರೈಟಿಂಗ್ ಸ್ಕಿಲ್ ಕಡಿಮೆ ಇದೆ, ಅದು ಕಡಿಮೆ ಆಗೋ ರೀತಿ ಗಮನ ಹರಿಸ್ಕೊಳ್ಳಿ. ಯಾಕೆಂದರೆ ಒಂದು ಪೇಜಲ್ಲಿ ಬರೆದ್ರೆ 10 ಲೈನಲ್ಲಿ 4 ತಪ್ಪಿರ್ತಾರೆ. ಯಾಕೆಂದರೆ ಒತ್ತು ದೀರ್ಘ ತಪ್ಪಾದರೆ ಅರ್ಥ ಎಲ್ಲೋ ಬಿಡೋದು, ಒತ್ತು ದೀರ್ಘ ತಪ್ಪಾದರೆ ಅರ್ಥ ಇಲ್ಲ. ಇಂಗ್ಲೀಷ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ, ಕನ್ನಡ ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಭಾರಿ ಕಷ್ಟ. ಯಾಕೆಂದರೆ ನಾನು ಒಂದ್ಸಲ ಫಸ್ಟ್ ಇಯರ್ ಒಂದು ಲೆಟ್ರ್ ಬರ್ಕೊಡಪ್ಪ ಅಂತ ಒಂದು ಹುಡುಗನಿಗೆ ಹೇಳಿದ್ದೆ. ಅವನು ನಮ್ಮ ಸಿದ್ದರಾಜ್ ಅವ್ರ ಸಾಕಷ್ಟು ಸಲ ಹೇಳಿದ್ದೀನಿ. ನಾನೇನು ಮಾಡಿದೆ, ಒಂದು ADL ಲೆಟ್ರ್ ಬರೆಯಪ್ಪ ಅಂತ ಹೇಳಿದ್ದೆ. ಬಂದೋಬಸ್ತ್ ಫಿಕ್ಸ್ ಮಾಡಿಕೊಡಿ ಕೂಡಲೇ ಜೇಬಿಗೆ. ಅವನೇನು ಮಾಡಿದೆ, ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದವಲ್ಲ. ನಾನು ಓದ್ದಲ್ಲೇ ಸೈನ್ ಹಾಕ್ಬಿಟ್ಟಿದ್ದೆ. ನಾನಿದ್ದೇನು ಆವತ್ತಿಂದ ನಾನು ಓದಿಬಿಟ್ಟು ಪತ್ರ ಸೈನ್ ಹಾಕ್ತೀನಿ. ಯಾವುದೇ ಪತ್ರ ಉಳ್ಳಕ್ಕೆ ಸೈನ್ ಹಾಕ್ಬೇಕಾದ್ರೆ ಮೊದಲು ಓದಿದ ಮೇಲೆ ಸೈನ್ ಹಾಕಿ. ನಮ್ಮ ತಂದೆ ಇದ್ರು ಹಂಗೆ ಇದ್ರು, ಖಾಲಿ ಪೇಪರಿಗೆ ಸೈನ್ ಹಾಕ್ಸಕ್ಕೆ ಇದ್ದಿಲ್ಲ. ಬರ್ಕಪ್ಪ ನಾನು ಓದಿದ ಮೇಲೆ ಸೈನ್ ಹಾಕಬೇಕು. ಯಾಕೆಂದ್ರೆ ಯಾವುದೇ ಒಂದು ಪರಿಶೀಲನೆ ಮಾಡಬೇಕು, ಸತ್ಯಾಸತ್ಯದನ್ನ ಪರಾಮರ್ಶೆ ಮಾಡಬೇಕು. ಯಾರೋ ಹೇಳಿದ್ದನ್ನೇ ನಾವು ನಿಜ ಅನ್ಕೋಬಾರ್ದು, ಅದು ಸತ್ಯ ಅನ್ನೋ ಸುಳ್ಳು ಅನ್ನೋದನ್ನು ನಾವು ಪರಾಮರ್ಶಬೇಕು. ಕೆಲವರು ನಮ್ಮಲ್ಲೇ ಬಿಲ್ ಮಾಡುವಂಥದ್ದು ಕೂಡ ಕೆಲವು ಸನ್ನಿವೇಶಗಳಿಗೆ ಅವಕಾಶ ಕೊಡ್ತಾರೆ. ಅದು ಅವಕಾಶ, ಇದು ಸತ್ಯನೋ ಸುಳ್ಳು, ಇದು ನಿಜವನ್ನ ನಾವು ಮೊದಲು ಪರಾಮರ್ಶೆ ಮಾಡಿದಾಗ ಅದು ಉತ್ತಮವಾದಂಥ ಫಲಿತಾಂಶ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ನಮ್ಮ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ವ್ಯಾಪ್ತಿಯ ಫಸ್ಟ್ ಗ್ರೇಡ್ ಕಾಲೇಜು ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಿದೆ. ಅದ್ರ ಜೊತೆ ಕಲ್ಚರಲ್ ಪ್ರೋಗ್ರಾಮ್ಗಳು ಕೂಡ ಭಾಗಿಗಳು, ಸ್ಪೋರ್ಟ್ಸ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ಸ್ಪೋರ್ಟ್ಸ್ ಪ್ರತಿ ದಿವಸ 1 ಗಂಟೆ ನಿಮಗೋಸ್ಕರ, ನೀವು ದೇಹದಂಡನೆ, ನಿಮಗೋಸ್ಕರ, ನಮಗೋಸ್ಕರ ಅಲ್ಲ, ನಿಮಗೋಸ್ಕರ ದೇಹದಂಡನೆ ಮಾಡಿ. ಭವಿಷ್ಯದಲ್ಲಿ ಬಹುಶಃ ದೀರ್ಘಾಯುಷ್ಯಗಳಾಗಿ ಬದುಕಬಹುದು. ಕಾಯಿಲೆಗಳಿಂದ ಮುಕ್ತರಾಗಿರ್ತಕ್ಕಂಥದ್ದಕ್ಕೆ ಕ್ರೀಡೆಗಳು ಕೂಡ ಸಹಕಾರಿಯಾಗ್ತದೆ. ನಿಮಗೆ ಮುಂದಿನ ಹೈಯರ್ ಎಜುಕೇಶನ್ ಕೂಡ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಅದರಲ್ಲಿ ರೀಚ್ ಮಾಡಿ ಸಾಧನೆಗಳನ್ನು ಕೂಡ ಮಾಡ್ಬೋದು.
ನಮ್ಮಷ್ಟಕ್ಕೆ ನಾವು ಸ್ಪೋರ್ಟಿವ್ನೆಸ್ ಕೂಡ ಬರ್ತದೆ. ಅದಕ್ಕೆ ನೀವೆಲ್ಲರೂ ನಿಮಗೆ ಸಹಕಾರಿಯಾಗಲಿ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ, ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಈ ಕಾಲೇಜಿಗೂ ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ಶುಭ ಹಾರೈಕೆಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುತ್ತಾ ಸಾಂಸ್ಕೃತಿಕ ಮತ್ತು ಇನ್ನಿತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ 2022-23 ಗುರು ಪರಂಪರೆಗೆ ನಮಸ್ಕರಿಸುತ್ತಾ ಯುಗಯೋಗಿ ಜಗದ್ಗುರು ಪರಮಪೂಜ್ಯ ಪದ್ಮಭೂಷಣ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾರೆ ನಮಿಸುತ್ತಾ ಪ್ರಸ್ತುತ ಪೀಠದ ಜಗದ್ಗುರು ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಶಿರಸ್ಸಾಂಗ ನಮಸ್ಕಾರವನ್ನು ಸುತ್ತಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರು, ಕಾರ್ಯದರ್ಶಿಗಳು, ಹಾಸನ ಮತ್ತು ಕೊಡಗು ಜಿಲ್ಲೆ, ಇವರಿಗೆ ನನ್ನ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೆಸರಾಂತ ಶಾಸಕರು ಮತ್ತು ಅಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಶ್ರೀ ಬಾಲಕೃಷ್ಣರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಕುರಿತು ಹಿತವಚನಗಳನ್ನು ತಿಳಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ಕಾಲೇಜಿನ ಪರವಾಗಿ, ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲೆಫ್ಟಿನೆಂಟ್ ರವಿ ಟಿ.ಎಸ್, ಸಹಾಯಕ ನಿರ್ದೇಶಕರು ಮತ್ತು NCC ಆಫೀಸರ್, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಅವರು ಈ ಕಾರ್ಯಕ್ರಮವನ್ನು ಕುರಿತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಭವವನ್ನು ಹಂಚಿಕೊಳ್ಳುವುದರ ಮುಖಾಂತರ ವಿಷಯಗಳನ್ನು ದಾರಿ ಎಳೆದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ, ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಸ್ವಾಮಿಗೌಡರವರು ಹಿರಿಯ ಬಾಕ್ಸರ್ ಹಾಗೂ ನಿವೃತ್ತ ಆರ್ಮಿ ಅಧಿಕಾರಿಗಳು ಹಾಗೂ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರು ಇಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಒಂದು ಕ್ರೀಡೆಯನ್ನೇ ಬದುಕಾಗಿ ಇರಿಸಿಕೊಂಡು ಇಂದಿಗೂ ಮಕ್ಕಳಿಗೆ ಕ್ರೀಡಾಭ್ಯಾಸವನ್ನು ಮೈಸೂರು ವಿಶ್ವವಿದ್ಯಾನಿಲಯ ಕ್ರೀಡಾಂಗಣದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬುವುದಿಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಆಯೋಜಕರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರಿಗೆ ನನ್ನ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾಲೇಜ್ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕೇತರ ವೃಂದದವರು ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಕುರಿತು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮೆಲ್ಲ ವಿಷಯಗಳನ್ನು ಪ್ರಕಟಿಸುವಂತಹ ಮಾಧ್ಯಮ ಮಿತ್ರದವರಿಗೆ ಶ್ರೀಮಠದ ಪರವಾಗಿ, ಕಾಲೇಜಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಾಲೇಜಿನ NCC ಘಟಕದ ಮುಖ್ಯಸ್ಥರು ಹಾಗೂ ನನ್ನೆಲ್ಲ ಪ್ರೀತಿಯ NCC ವಿದ್ಯಾರ್ಥಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರೂಪಿಸಿಕೊಟ್ಟಂತಹ ಕೃಪೆಗೆ ಸಂಜನಾ ಮೇಡಮ್ ರವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು.